ಶಾಖೆ ದಾವಣಗೆರೆ ಈ 2024-29ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ 2019-24ನೇ ಸಾಲಿನ ಪದಾಧಿಕಾರಿಗಳ ಬೀಳ್ಕೊಡುಗೆ ಸಮಾರಂಭದ ಅಧಿಕೃತ ವೇದಿಕೆಯ ಮೇಲೆ ಸನ್ಮಾನ್ಯ CS ಷಡಕ್ಷರಿ ಸರ್ ಅವರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ವೀರೇಶ್ ಎಸ್ ಒಡೆಯನ್ಪುರ ಅವರು ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ದಾವಣಗೆರೆ ಜಿಲ್ಲೆಯವರು ವೇದಿಕೆ ಬರಬೇಕು ಅಂತ ಕೇಳ್ತೇನೆ. ಶ್ರೀ H ಗಿರಿಗೌಡ ಸರ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಇವ್ರನ್ನ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ VV ಶಿವರುದ್ರಯ್ಯ ಸರ್ ಅವರು ರಾಜ್ಯ ಖಜಾಂಚಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ B ಬಳ್ಳಾರಿ ಅವರು ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ S ಬಸವರಾಜು ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ S ನಾಗರಾಜ ಜುಮ್ಮಣ್ಣನವರ್ ಹಿರಿಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ G ಬಸವರಾಜಪ್ಪ ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ದಾವಣಗೆರೆ ಸರ್ಕಾರಿ ನೌಕರರ ಸಂಘ ದಾವಣಗೆರೆ ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ C ಪರಶುರಾಮಪ್ಪರವರು ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ದಾವಣಗೆರೆ ಜಿಲ್ಲೆಯವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ S ಪಾಲಾಕ್ಷಿ ಅವರು B ಪಾಲಾಕ್ಷಿ ಅವರು ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ತಿಪ್ಪೇಸ್ವಾಮಿ BR ಅವರು ಜಿಲ್ಲಾ ಖಜಾಂಚಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ G ಓಬಳಪ್ಪರವರು ರಾಜ್ಯ ಪರಿಷತ್ ಸದಸ್ಯರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ದಾವಣಗೆರೆ ಜಿಲ್ಲಾ ಶಾಖೆಯವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ N ಮಾರುತಿಯವರು ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ದಾವಣಗೆರೆ ಜಿಲ್ಲಾ ಘಟಕ ಇವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ವಿಜಯ ಮಹಾಂತೇಶ್ ತಾಲೂಕು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹರಿಹರ ಇವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ತಿಪ್ಪೇಸ್ವಾಮಿ AL ರವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಗಳೂರು ತಾಲೂಕು ಇವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಸಿದ್ದೇಶಪ್ಪ ಜಿಗಣಪ್ಪನವರ್ ಅಧ್ಯಕ್ಷರು ನ್ಯಾಮತಿ ತಾಲೂಕು ಇವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಅರುಣ್ K ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹೊನ್ನಾಳಿ ತಾಲೂಕು ಇವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಗಣೇಶ್ BS ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚನ್ನಗಿರಿ ತಾಲೂಕು ಇವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಇದರೊಂದಿಗೆ ನಮ್ಮ ರಾಜ್ಯದಿಂದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಸರ್ವ ಜಿಲ್ಲಾಧ್ಯಕ್ಷರಿಗೂ ಕೂಡ ವೇದಿಕೆ ಮೇಲೆ ಬರಬೇಕು. ನಮ್ಮ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಹಾಲಿ ಜಿಲ್ಲಾಧ್ಯಕ್ಷರುಗಳು ವೇದಿಕೆ ಮೇಲೆ ಬರಬೇಕು ಅಂತೇಳಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಸರ್. ಕಾರ್ಯಕ್ರಮದ ಮೊದಲ ಭಾಗ ನಾಡಗೀತೆಯೊಂದಿಗೆ ಪ್ರಾರ್ಥನೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ನಾಡಗೀತೆಗಾಗಿ ಎಲ್ಲ ವೇದಿಕೆಯ ಗಣ್ಯಾತಿ ಗಣ್ಯರು ಎದ್ದು ನಿಂತ್ಕೋಬೇಕು ಅಂತೇಳಿ ನಾನು ಗೌರವ ಸಲ್ಲಿಸಬೇಕು ಅಂತೇಳಿ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ರಾಘವ ಮಧುಸೂದನರ ಮದಲಿ
ನಾಡಗೀತೆ ಮೂಲಕ ಈ ಕಾರ್ಯಕ್ರಮಕ್ಕೆ ಮುನ್ನಡೆಯನ್ನು ನೀಡಿರ್ತಕ್ಕಂತಹ ಸಿದ್ಧಗಂಗಾ ಶಾಲೆಯ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ಜಿಲ್ಲಾಧ್ಯಕ್ಷರುಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತೇಳಿ ತಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ದಾವಣಗೆರೆಯ ಸಂಘದ ಪದಾಧಿಕಾರಿಗಳ ಪದಗ್ರಹಣ ನೂತನ 2024-29ನೇ ಸಾಲಿನ ನೂತನ ಪದಾಧಿಕಾರಿಗಳು ಮತ್ತು ನಿರ್ದೇಶಕ ಬಂಧುಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಕಳೆದ ಸಾಲಿನ 2019 ಮತ್ತು 24ನೇ ಸಾಲಿನ ಪದಾಧಿಕಾರಿಗಳು ಮತ್ತು ನಿರ್ದೇಶಕರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ದಾವಣಗೆರೆ ಜಿಲ್ಲಾ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಮತ್ತು ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂಥ ವೀರೇಶ್ ಎಸ್ ಒಡೆನಪುರ ಸರ್ ಅವ್ರನ್ನ ನಾವು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ರಾಜ್ಯ ಸಂಘದ ಎಲ್ಲ ನೌಕರರ ಯುವ ಕಣ್ಮಣಿ ಕ್ರಿಯಾಶೀಲ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಸಾಹೇಬ್ರನ್ನು ಕೂಡ ನಾವು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮುಖ್ಯ ಅತಿಥಿಗಳಾಗಿ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಎಚ್ ಗಿರಿಗೌಡರು ಸರ್ ಅವ್ರನ್ನು ಕೂಡ ನಾವು ದಾವಣಗೆರೆ ಜಿಲ್ಲಾ ಸಂಘದ ವತಿಯಿಂದ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀವಿ. ಹಾಗೆ ರಾಜ್ಯ ಖಜಾಂಚಿಗಳು ಆಗಿರ್ತಕ್ಕಂಥ ವಿ ಶಿವರುದ್ರಯ್ಯ ಸರ್ ಅವ್ರನ್ನು ಕೂಡ ನಾವು ದಾವಣಗೆರೆ ಜಿಲ್ಲಾ ಸಂಘದಿಂದ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಹಾಗೆ ಕೇಂದ್ರ ಸಂಘದ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಬಳ್ಳಾರಿ ಸಾಹೇಬರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ನಾವು ಬಯಸ್ತೇವೆ. ಹಾಗೆ ಕೇಂದ್ರ ಸಂಘದ ಗೌರವಾಧ್ಯಕ್ಷರು ಆಗಿರ್ತಕ್ಕಂಥ ಎಸ್ ಬಸವರಾಜ್ ಸರ್ ಅವರನ್ನು ಕೂಡ ನಾವು ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ನಾವು ಬಯಸ್ತೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಂಘದ ಹಿರಿಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ನಾಗರಾಜ್ ಜುಮ್ಮಣ್ಣ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ದಾವಣಗೆರೆ ಜಿಲ್ಲಾ ಸಂಘದ ವತಿಯಿಂದ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ನಾವು ಬಯಸ್ತೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ದಾವಣಗೆರೆ ಜಿಲ್ಲಾ ಸಂಘದ ಮಾಜಿ ಅಧ್ಯಕ್ಷರುಗಳು ಮತ್ತು ಹಿರಿಯರು ಅವರು ಕೂಡ ನಮ್ಮ ಸಂಘದ ಬಗ್ಗೆ ಯಾವಾಗಲೂ ಕೂಡ ಒಂದು ಒಳ್ಳೆಯ ಅಭಿಪ್ರಾಯ ಮತ್ತು ಮಾರ್ಗದರ್ಶನ ಸಲಹೆಯನ್ನು ಯಾವತ್ತೂ ಕೂಡ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಜಿಲ್ಲಾ ಸಂಘಟನೆ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಅವರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಮ್ಮ ಜೊತೆಗೆ ಯಾವತ್ತೂ ಕೂಡ ಇರ್ತಾರೆ. ಅವರು ಕೂಡ ಹಿರಿಯರು ಕೂಡ ಈ ವೇದಿಕೆ ಮೇಲೆ ಆಸೀನರಿದ್ದಾರೆ. ಈ ಹಿಂದಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಬಸವರಾಜಪ್ಪ ಸರ್ ಅವ್ರನ್ನು ಕೂಡ ನಾವು ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ನಾವು ಬಯಸ್ತೇವೆ. ಹಾಗೆ ಕೆ ಶಿವಶಂಕರ್ ಸರ್ ಅವರು ಮಾಜಿ ಅಧ್ಯಕ್ಷರು, ಅವ್ರನ್ನೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಎಸ್ ಸಾಲೇಶಪ್ಪನವರು ಮಾಜಿ ಅಧ್ಯಕ್ಷರು, ಅವರು ಕೂಡ ಈ ಕಾರ್ಯಕ್ರಮ ಉಪಸ್ಥಿತ, ಅವ್ರನ್ನೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಬಿ ಬಾಲಕೃಷ್ಣ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವ್ರನ್ನೂ ಕೂಡ ನಾವು ಜಿಲ್ಲಾ ಸಂಘದ ವತಿಯಿಂದ ಆತ್ಮೀಯವಾದಂಥ ಸ್ವಾಗತವನ್ನು ನಾವು ಬಯಸ್ತೇವೆ. ಹಾಗೆ ಸಿ ಪರಶುರಾಮಪ್ಪ ಸರ್ ಕೂಡ ಮಾಜಿ ಅಧ್ಯಕ್ಷರು, ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ದಾವಣಗೆರೆ ಜಿಲ್ಲಾ ಸಂಘದ ಗೌರವಾಧ್ಯಕ್ಷರು ಆಗಿರ್ತಕ್ಕಂಥ ಎನ್ ಮಾರುತಿ ಸರ್ ಕೂಡ ಇದ್ದಾರೆ ವೇದಿಕೆ ಮೇಲೆ, ಅವ್ರನ್ನೂ ಕೂಡ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ರಾಜ್ಯ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಓಬಳಪ್ಪ ಸರ್ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ನಾವು ಬಯಸ್ತೇವೆ. ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಹರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ ಮಾಂತೇಶ್ ಸರ್, ಅವ್ರನ್ನೂ ಕೂಡ ನಾವು ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಜಗಳೂರು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸರ್ ಅವರು ಕೂಡ ನಾವು ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನ್ಯಾಮತಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದೇಶಪ್ಪ ಜಿಗಣಪ್ಪನವರನ್ನು ಕೂಡ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ನಾವು ಬಯಸ್ತೇವೆ. ಹಾಗೆ ಹೊನ್ನಾಳಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಸರ್ ಅವರನ್ನು ಕೂಡ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಚನ್ನಗಿರಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ವೇದಿಕೆಯ ಮೇಲೆ ನಮ್ಮ ಬೆಳಗಾವಿ ಜಿಲ್ಲಾಧ್ಯಕ್ಷರು ಅವರು ಕೂಡ ಉಪಸ್ಥಿತರಿದ್ದಾರೆ, ಅವರು ಕೂಡ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಕೂಡ ಸುರೇಶ್ ಶಡ್ಷಾದ್ ಸಾಹೇಬರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ನಾವು ಬಯಸ್ತೇವೆ. ಹಾಗೆ
ಮುಂದಿನ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ಕಳೆದ ಸಾಲಿನ ಎಲ್ಲ ನಿರ್ದೇಶಕ ಬಂಧುಗಳು ಮತ್ತು ಈ ಸಾಲಿನ ಎಲ್ಲ ನಿರ್ದೇಶಕ ಬಂಧುಗಳು ಕೂಡ ನಾವು ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್ವರನ್ನು ಸ್ವಾಗತಿಸಿರುವಂತಹ ನಮ್ಮ ಜಿಲ್ಲಾ ಖಜಾಂಚಿಗಳು ಆಗಿರುವಂತಹ ಶ್ರೀಯುತ ತಿಪ್ಪೇಸ್ವಾಮಿ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕನಾಗಿ ಮಾತನಾಡಬೇಕಂತೇಳಿ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪರಶುರಾಮಪ್ಪ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ 2024 ಮತ್ತು 29ನೇ ಅವಧಿಯ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣ ಮತ್ತು 2019 ಮತ್ತು 2019ನೇ ಅವಧಿಯಲ್ಲಿ ಇರ್ತಕ್ಕಂಥ ನಮ್ಮ ನಿಕಟಪೂರ್ವ ಎಲ್ಲ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಿಗೆ ಇವತ್ತಿನ ಈ ಬೀಳ್ಕೊಡುಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದಂಥ ಎಸ್ ವೀರೇಶ್ ಒಡೆಯನಪ್ಪನವರವರೇ ಮತ್ತು ಈಗೆಲ್ಲ ತಮಗೆಲ್ಲ ಗೊತ್ತಿದೆ, ಕ್ರಿಯಾಶೀಲ ಅಧ್ಯಕ್ಷರು, ನೌಕರ ಕಣ್ಮಣಿ, ನೌಕರರಿಗೆ ಹಲವಾರು ಯೋಜನೆಗಳನ್ನು ಜಾರಿ ಮಾಡಿ ಮತ್ತು ಯಾವುದೇ ವಿಚಾರ ಇರಲಿ ನೌಕರಿಗೆ ಸದಾ ಸ್ಪಂದಿಸುತ್ತಾ ಕ್ರಿಯಾಶೀಲವಾಗಿ ನೌಕರರೊಂದಿಗೆ ಸದಾ ನಮ್ಮ ಜೊತೆಗೆ ಇದ್ದು ನಮ್ಮೆಲ್ಲರ ಕಷ್ಟ ಸುಖಗಳನ್ನ ಕೇಳಿ ಕೆಲಸ ಮಾಡ್ತಕ್ಕಂಥ ಯಾರಾದರೂ ನಮ್ಮ ರಾಜ್ಯದಲ್ಲಿ ಇದ್ದರೆ ಅದು ನಮ್ಮ ಕ್ರಿಯಾಶೀಲ ಅಧ್ಯಕ್ಷರು ಅಂದರೆ ಶ್ರೀ ಎಸ್ ಷಡಾಕ್ಷರಿ ಅವರು ತಪ್ಪಲಾಗಲಾರದು. ಷಡಾಕ್ಷರಿ ಸರ್ ಅವರೇ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ಗಿರಿಗೌಡ್ರೆ, ಖಜಾಂಚಿಗಳಾದಂಥ ಶಿವರುದ್ರ ಸಾಹೇಬರು ಬರಬೇಕಾಯಿತು, ಬಂದಿಲ್ಲ. ಶಿವರುದ್ರ ಸಾಹೇಬ್ರವರೇ, ಗೌರವ ಅಧ್ಯಕ್ಷರಾದಂಥ ಬಸವರಾಜಪ್ಪನವರು ಬರಬೇಕಾಯ್ತು, ಬಂದಿಲ್ಲ. ಬಸವರಾಜಪ್ಪನವರೇ ಮತ್ತು ಕಾರ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಬಳ್ಳಾರಿ ಸರ್ ಅವರೇ ಮತ್ತು ಹಿರಿಯ ಉಪಾಧ್ಯಕ್ಷರಾದಂಥ ನಮ್ಮ ನಾಗರಾಜ್ ಜುಮ್ಮಣ್ಣ ಸರ್ ಅವರೇ, ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂಥ ಬಸವರಾಜ್ ತಾನೋಜಿಗೌಡ ಅವರೇ ಮತ್ತು ಬಿಜಾಪುರ ಜಿಲ್ಲಾ ಅಧ್ಯಕ್ಷರಾದಂಥ ಸುರೇಶ್ ಶೆಡಸಾಳ್ ಅವರೇ ಮತ್ತು ನಮ್ಮ ಜಿಲ್ಲಾ ಖಜಾಂಚಿಗಳಾದಂಥ ತಿಪ್ಪೇಸ್ವಾಮಿ ಅವರೇ, ನಿಕಟಪೂರ್ವ ಅಧ್ಯಕ್ಷರುಗಳಾದಂಥ ಬಸವರಾಜಣ್ಣನವರೇ, ಶಿವಶಂಕರ್ ಸರ್ ಅವರೇ, ಪಾಲಕ್ಷಪ್ಪ ಸರ್ ಅವರೇ, ಆಲೇಶಪ್ಪನವರೇ ಮತ್ತು ನಮ್ಮ ಗೌರವ ಅಧ್ಯಕ್ಷರಾದ ಮಾರುತಿ ಅವರೇ, ಓಬಳೇಶಪ್ಪನವರೇ, ರಾಜ್ಯ ಪರಿಷತ್ ಸದಸ್ಯರಾದಂಥ ಮೋಹನ್ ಅವರೇ, ಗಣೇಶ್ ಅವರೇ, ವಿಜಯ ಮಾಂತೇಶ್ ಅವರೇ, ತಾಲೂಕು ಅಧ್ಯಕ್ಷರಾದಂಥ ನಮ್ಮ ರಾಜ್ಯ ಪರಿಷತ್ ಸದಸ್ಯರಾದ ಚೇತನ್ ಅವರೇ, ಈ ಒಂದು ಸಭೆಗೆ ಬಂದಿರತಕ್ಕಂಥ ಅವರಿವರೆನ್ನದೇ ಎಲ್ಲ ಹಂತದ ಜಿಲ್ಲಾ ಮತ್ತು ತಾಲೂಕು ಹಂತದ ಪದಾಧಿಕಾರಿಗಳೇ, ಸಮಸ್ತ ಎಲ್ಲ ನೌಕರ ಬಂಧುಗಳೇ, ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಕಳೆದ 2013ರಿಂದ ನಾನು ಸತತವಾಗಿ ಈ 24ನೇ ಸಾಲಿನವರೆಗೆ ನಾನು ನೋಡ್ತಾ ಇದ್ದೇನೆ. ನಮ್ಮ ರಾಜ್ಯ ಅಧ್ಯಕ್ಷರು ಅವತ್ತಿನಿಂದ ಇವತ್ತಿನವರೆಗೂ ನೌಕರರ ಜೊತೆಗೂಡಿ ಸದಾ ಹೋರಾಟ ಮಾಡ್ತಾ ಜಿಲ್ಲಾಧ್ಯಕ್ಷರಾಗಿ ಅವರು ಈ ಹಿಂದೆ ಶಿವಮೊಗ್ಗದಲ್ಲಿದ್ದಾಗ ನಮ್ಮ ಹಿಂದಿರ್ತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರ ಜೊತೆಗೆ ಭಾಳ ಅವಿನಾಭಾವ ಸಂಬಂಧ. ನಮ್ಮ ದಾವಣಗೆರೆ ಅಥವಾ ಶಿವಮೊಗ್ಗ ಅಂದರೆ ಶಿವಮೊಗ್ಗಕ್ಕೆ ಏನಾದರೂ ಕಾರ್ಯಕ್ರಮ ಇದ್ದರೆ ನಮ್ಮ ದಾವಣಗೆರೆನ ಆಹ್ವಾನಿಸೋದು, ದಾವಣಗೆರೆ ಕಾರ್ಯಕ್ರಮ ಇದ್ದರೆ ನಮ್ಮ ಷಡಾಕ್ಷರಿ ಸರ್ ಯಾವಾಗಲೂ ತಪ್ಪಿಸ್ತಾ ಅವ್ರು ಬರ್ತಾಯಿದ್ರು. ಬರೋದ್ರ ಜೊತೆಗೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿ ನೌಕರರಿಗೆ ಸಂಘ ಸಂಘಟನೆ ಬಗ್ಗೆ ಎಲ್ಲ ರೀತಿಯಿಂದಲೂ ಅವರು ನಮಗೆ ಈ ಒಂದು ವಿಚಾರಗಳನ್ನು ಹೇಳ್ತಾಯಿದ್ರು. ಇವತ್ತು ನಮ್ಮ ದಾವಣಗೆರೆಗೆ 3 ಕಾರ್ಯಕಾರಿ ಸಮಿತಿ ಆಗಿದೆ ರಾಜ್ಯ ಮಟ್ಟದ್ದು. ನಾವೆಲ್ಲರೂ ಖುಷಿ ಪಡುವಂಥ ವಿಚಾರ. ನಮ್ಮ ದಾವಣಗೆರೆಗೆ ರಾಜ್ಯ ಮಟ್ಟದ 3 ಕಾರ್ಯಕಾರಿ ಸಮಿತಿಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ ಅಂದರೆ ಅವರಿಗೆ ನಾವೆಲ್ಲರೂ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕಾಗಿದೆ. ಯಾಕೆ ಇವತ್ತು ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆ ಅಂದರೆ ಯಾಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ ದಾವಣಗೆರೆಯಲ್ಲಿರ್ತಕ್ಕಂಥ ನೌಕರರು ಪದಾಧಿಕಾರಿಗಳು ಅವರೆಲ್ಲ ಮನಸ್ಸುಗಳು ಬೆಣ್ಣೆ ಅಂತ ಮನಸ್ಸುಗಳು, ಎಲ್ಲರೂ ಒಂದು ಸ್ನೇಹ ಮತ್ತು ಅವರಲ್ಲಿರ್ತಕ್ಕಂಥ ಆತ್ಮೀಯತೆ, ಅವರಲ್ಲಿರ್ತಕ್ಕಂಥ ಒಂದು ಹೃದಯವಂತಿಕೆ ಇರೋದ್ರಿಂದ ಅವರು ನಮಗೆ ಭಾಳ ಅತ್ಯುತ್ತಮವಾಗಿ ಭಾಳ ಆತ್ಮೀಯವಾಗಿ ನಮ್ಮ ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾ ಇದ್ದಾರೆ ಅಧ್ಯಕ್ಷರು. ಈಗಾಗಲೇ ತಮಗೆ ಗೊತ್ತಿದೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಏನು ಸಮಸ್ತ 5.5ರಿಂದ 6.5 ಲಕ್ಷ ಜನಕ್ಕೆ ಈಗಾಗಲೇ ಕಳೆದ ಏನು ಅವರು ಅಧ್ಯಕ್ಷರಾದ ಅವಧಿಯಲ್ಲಿ ರಾಜ್ಯಾಧ್ಯಕ್ಷರಾದ ಅವಧಿಯಲ್ಲಿ ಹಲವಾರು ಆದೇಶಗಳನ್ನು ನಾವು ಮಾಡಿಸ್ತಕ್ಕಂಥದ್ದು ತಮ್ಮ ಕಣ್ಣು ಮುಂದೆ ತೆರೆದ ಕನ್ನಡಿಯಾಗಿದೆ. ಸುಮಾರು 25ಕ್ಕೂ
ಹೆಚ್ಚು ಆದೇಶಗಳನ್ನು ಮಾಡಿದ್ದಾರೆ. ಈಗಾಗಲೇ ನೌಕರರು ಇವತ್ತೇನಾದರೂ ಯಾವುದೇ ತೊಂದರೆ ಅಥವಾ ಯಾವುದೇ ಸಮಸ್ಯೆ ಇಲ್ದಂಗೆ ಏನಾದರೂ ನಿಶ್ಚಿಂತ ಆಧಾರ ಅಂದರೆ ಅದು ನಮ್ಮ ರಾಜ್ಯಾಧ್ಯಕ್ಷರು ಷಡಾಕ್ಷರಿ ಸರ್ ಅವರಿಂದ. ಇವತ್ತು ನಮ್ಮ ದಾವಣಗೆರೆಯಲ್ಲಿ ಅವರು ಈ ಹಿಂದೆ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಡೆಸಿಕೊಟ್ರು. ಅದಾದ ನಂತರ ಮತ್ತೆ ಇವತ್ತು 2024 ಮತ್ತು 29 ಅವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ದಾವಣಗೆರೆಯಲ್ಲಿ ಇವತ್ತು ರಾಜ್ಯ ಕಾರ್ಯಕಾರಿ ಸಮಿತಿಯನ್ನು ನಡೆಸಿಕೊಟ್ರು. ಯಾಕೆ ಅವರು ನಡೆಸಿಕೊಟ್ರು ಅಂದರೆ ದಾವಣಗೆರೆ ಅಂದರೆ ಸಂಘಟನೆಯಲ್ಲಿ ಒಂದು ಅತ್ಯುತ್ತಮ ಆಗಿದ್ದಾರೆ, ಎಲ್ಲರೂ ಒಂದು ಒಮ್ಮನಸ್ಸಿನಿಂದ ಇದ್ದಾರೆ, ಸಂಘಟನೆ ಚತುರರಾದರೆ. ಹಿಂದಿರ್ತಕ್ಕಂಥ ನಮ್ಮೆಲ್ಲ ಮಾಜಿ ಅಧ್ಯಕ್ಷರುಗಳು ಒಳ್ಳೆ ನಮ್ಮ ಸರ್ಕಾರಿ ನೌಕರರಿಗೆ ಸಮುದಾಯ ಭವನ ಇರ್ಬೋದು, ಕಚೇರಿ ಇರ್ಬೋದು, ಎಲ್ಲ ನೌಕರರ ಸಮಸ್ಯೆಗಳನ್ನು ಎಳೆಯಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಭಾಳ ಒಂದು ಅವಿನಾಭಾವ ಸಂಬಂಧವನ್ನು ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇಟ್ಕೊಂಡಿರ್ತಕ್ಕಂಥ ಉದಾಹರಣೆ ಯಾವುದಾದ್ರೆ ಅದು ನಮ್ಮ ದಾವಣಗೆರೆ ಜಿಲ್ಲೆ. ಹಾಗಾಗಿರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮ್ಮ ದಾವಣಗೆರೆ ಜಿಲ್ಲೆಯ ಬಗ್ಗೆ ಅತೀವ ಬಹಳ ಅವರಿಗೆ ಒಂದು ಸಂತೋಷ ಮತ್ತು ಪ್ರೀತಿ. ಹಾಗಾಗಿರೋದ್ರಿಂದ ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ನೀವು ಈಗಾಗಲೇ ನೋಡಿದಿರಿ. ರಾಜ್ಯ ಕಾರ್ಯಕಾರಿ ಸಮಿತಿ ಸುಮಾರು 3 ಗಂಟೆಗಳ ಕಾಲ ನೌಕರರ ಸಮಸ್ಯೆ ವಿಷಯಗಳನ್ನು ನಮ್ಮ ಮುಂದೆ ಎಲ್ಲ ತೆರೆದಿಟ್ಟಿದ್ದಾರೆ. ಮುಂದೆನೂ ಸಮೇತ ನಮ್ಮ ನೌಕರರ ಸಮಸ್ಯೆಯನ್ನು ನಾವೆಲ್ಲ ಈಗಾಗಲೇ ಬೇಡಿಕೆಯನ್ನು ಸಲ್ಲಿಸಿದ್ದೀವಿ. ಈಗೇನಿರ್ತಕ್ಕಂಥ ಬೇಡಿಕೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಕೇಂದ್ರ ಮಾದರಿ ವೇತನ ಮತ್ತು NPS OPS ಇವಿರ್ತಕ್ಕಂಥ ಬೇಡಿಕೆ. ನಾವು ಅವರಿಗೆ ಈ ಮೂಲಕ ನಾನು ಮನವಿ ಏನು ಮಾಡ್ತಾ ಇದ್ದೀನಿ ಅಧ್ಯಕ್ಷರಿಗೆ ಅಂದರೆ, ಇವತ್ತು ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಾದಮೇಲೆ ನಮಗೆ ಹೇಳಿದರು ಸರ್ಕಾರದ ಅತ್ಯುನ್ನತ ಪ್ರಭಾವಿ ನಾಯಕರು ಲೀಡರ್ಗಳು, ನಿಮ್ಮ 6ನೇ ಗ್ಯಾರಂಟಿಯಾಗಿ NPS ಅನ್ನು ಮಾಡ್ತೇವೆ, NPS ಅನ್ನು OPS ಆಗಿ ನಿಮಗೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಹಾಗಾಗಿ ನಮ್ಮ ದಾವಣಗೆರೆ ಬಗ್ಗೆ ಅವ್ರಿಗೆ ಭಾಳ ವಿಶೇಷ ಕಾಳಜಿ ಇದೆ. ತಾವು ಯಾವುದು ಅನ್ಯತಾ ಭಾವಿಸಬಾರ್ದು. ಇಲ್ಲಿ NPS ಸಂಘಟನೆ ಇದೆ, ಆದರೆ ಯಾವುದೂ ಇಲ್ಲಿ ಸಂಘಟನೆ ದ್ರೋಹದ ಕೆಲಸ, ಸಂಘಟನೆ ಯಾವುದೇ ರೀತಿಯಿಂದ ಒಡಕು ನಿಮ್ಮ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸ ನಾವು ಯಾರೂ ಮಾಡಲ್ಲ. ನಮ್ಮಲ್ಲಿ NPS OPS ಎಲ್ಲರೂ ನಾವು ಒಂದೇ ಗೂಡಿ ನಾವೆಲ್ಲರೂ ಜೊತೆಗಿದ್ದೀವಿ, ಎಲ್ಲರೂ ಆತ್ಮವಿಶ್ವಾಸದಿಂದ ಚೆನ್ನಾಗಿದ್ದೀವಿ. ಯಾಕಂದರೆ ಇವತ್ತು ನಿಮಗೆ ಚುನಾವಣೆ ಆಗೋವರೆಗೂ ಇವತ್ತು ಮತಭೇದ ಇರಬೇಕು, ನಮ್ಮಲ್ಲಿ ಯಾವುದು ಮನಭೇದಗಳಿಲ್ಲ. ಚುನಾವಣೆ ಆಗೋವರೆಗೆ ಮಾತ್ರ ನಮ್ಮ ಪರ ವಿರೋಧವಿರುತ್ತೆ. ಚುನಾವಣೆ ಆದಮೇಲೆ ತಮ್ಮ ಅಧ್ಯಕ್ಷತೆಯಲ್ಲಿ ತಾವು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಿಮ್ಮ ಸಲಹೆ ಸಹಕಾರಗಳನ್ನು ಕೇಳ್ತಾ ನಾವು ಸಂಘಟನೆ ಮಾಡ್ತೀವಿ. ಮುಂದಿನ ದಿನದಲ್ಲಿ ನಮ್ಮ ಅಧ್ಯಕ್ಷರು ಒಂದು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ, ರಾಜ್ಯ ಮಟ್ಟದ ಕ್ರೀಡಾಕೂಟ ನಮ್ಮ ದಾವಣಗೆರೆಗೆ ಕೊಡ್ರಿ ಅಂತ ಕೇಳಿದ್ದಾರೆ. ದಯವಿಟ್ಟು ನೀವು ಕೊಟ್ಟದ್ದೇ ಆದರೆ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿಕೊಡ್ತೀವಿ. ಯಾಕಂದರೆ ನಮ್ಮ ಮಾಜಿ ಎಲ್ಲ ಅಧ್ಯಕ್ಷಗಳಿದ್ದಾರೆ, ವೇದಿಕೆ ಮೇಲಿರ್ತಕ್ಕಂಥವ್ರಿಗೇನು ನಮ್ಮ ತುಮಕೂರವ್ರು ಕೇಳಿದ್ದಾರೆ ಮತ್ತು ಉಡುಪಿಯವ್ರು ಕೇಳಿದ್ದಾರೆ, ನಮ್ಮ ಇವರು ಕುಂಬಾರ್ ಕೇಳಿದ್ದಾರೆ, ನಮ್ಮ ಉಡುಪಿ ಅಧ್ಯಕ್ಷರು ಕೇಳಿದ್ದಾರೆ. ಇವರೆಲ್ಲರಿಗೂ ಬೇಕಾದ್ರೆ ನಾವು ಮತ್ತೊಮ್ಮೆ ಮನವಿ ಮಾಡ್ಕೊಂತೀವಿ. ನಮ್ಮ ಕಾರ್ಯಾಧ್ಯಕ್ಷರು, ಹಿರಿಯ ಉಪಾಧ್ಯಕ್ಷರು ಎಲ್ಲರೂ ಮನವೊಲಿಸಿ ನಮ್ಮ ದಾವಣಗೆರೆಗೆ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಸೋಕ್ಕೆ ಒಂದು ಅನುವು ಮಾಡಿಕೊಡ್ರಿ. ಯಾಕಂದರೆ ನಮ್ಮ ದಾವಣಗೆರೆ ಕೊಡುಗೈ ದಾನಿಗಳು, ನಮ್ಮ ದಾವಣಗೆರೆ ಅಂದರೆ ಕೊಡುಗೈ ದಾನಿಗಳು ಎಲ್ಲ ರೀತಿಯಿಂದಲೂ ಸಹಕಾರ. ಯಾಕಂದರೆ ಮಧ್ಯ ಕರ್ನಾಟಕ ಆಗಿರೋದ್ರಿಂದ ಎಲ್ಲ ಒಂದು ಏನು ಟ್ರಾವೆಲ್ ಬರೋದು ಹೋಗೋದು ಇರ್ತಕ್ಕಂಥ ಜಾಗ ಸೂಕ್ಷ್ಮ ಆಗಿದೆ. ಅದಕ್ಕೋಸ್ಕರ ತಾವು ಅದನ್ನು ಅವಕಾಶ ಮಾಡಿಕೊಡ್ಬೇಕು ಅಂತಂದು ಕೇಳ್ತಾ, ಈಗಾಗಲೇ ಸಮಯದ ಅಭಾವನಾಗಿದೆ. ಬೆಳಗ್ಗಿಂದ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಮಯವನ್ನು ವೀಕ್ಷಣೆ ಮಾಡಿದ್ದೀರಿ. ನಮ್ಮ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಚೊಕ್ಕಾಗಿ ಮಾಡ್ಬೇಕಂತಂದೇಳಿ ನಾವೊಂದು ತೀರ್ಮಾನ ತಗೊಂಡಿದ್ವಿ. ಹಾಗಾಗಿ ಅಧ್ಯಕ್ಷರು ಭಾಳ ಒತ್ತಡದಿಂದ ಮೀಡಿಯಾದವ್ರು ಹೊರ ಕರ್ಕೊಂಡು ಹೋದರು. ಮತ್ತೆ ಕಾರ್ಯಕ್ರಮಕ್ಕೆ ಅವರು ಬಂದು ನಮ್ಮ ಏನು ಇವತ್ತು ಒಂದು ಬೀಳ್ಕೊಡುಗೆ ಮತ್ತು ಪದಗ್ರಹಣ ಕಾರ್ಯಕ್ರಮಕ್ಕೆ ಅವರು ಇವತ್ತು ನಮಗೆ ಏನು ಅವರು ಸಲಹೆ ಸಹಕಾರ ಕೊಡ್ತಾರೆ ಅದನ್ನೆಲ್ಲ ಕೇಳಿ ಇವತ್ತು ಯಾರು 2019ರಿಂದ ಇರ್ತಕ್ಕಂಥ ನಮ್ಮ ಏನು ನಿಕಟಪೂರ್ವ ಇರ್ತಕ್ಕಂಥ ನಿರ್ದೇಶಕರುಗಳಿಗೆ ಅವರೇ ನಮ್ಮ ಬೀಳ್ಕೊಡುಗೆ ಕೊಡ್ತಾ 24ರಿಂದ ಏನು 29 ಬರ್ತಕ್ಕಂಥ ಎಲ್ಲ ಸಮಸ್ತ ನಿರ್ದೇಶಕರು ಪದಾಧಿಕಾರಿಗಳಿಗೆ ಒಂದು ವೆಲ್ಕಮ್ ಮಾಡ್ತಾ ಅವರಿಗೆ ಪದಗ್ರಹಣ ಪದಾಧಿಕಾರಿಗಳಿಗೆ ಮಾಡಿ ಇವತ್ತೇನು ಕಾರ್ಯಕ್ರಮದಲ್ಲಿ ತಾವು ಯಶಸ್ವಿಯಾಗಿ ನಡೆಸಿಕೊಟ್ಟು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಏನು ಬೆಳಗ್ಗಿದ್ದು ಇಂದ್ರೂ ಸಮೇತ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಉಪಸ್ಥಿತರಿದ್ದೀರಿ. ತಮಗೆಲ್ಲರಿಗೂ ನಾನು ಹೊಂದಿಸಿ ನನ್ನ 2 ಮಾತನ್ನು ಪ್ರಾಸ್ತಾವಿಕ ಆಡೋಕ್ಕೆ ಅವಕಾಶ ಮಾಡಿಕೊಡಿದ್ರೆ ತಮಗೆ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಪರಶುರಾಮಪ್ಪ ಸರ್ ಅವ್ರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಪತ್ರಕರ್ತ ಮಿತ್ರರು, ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಅಧಿಕೃತವಾಗಿ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ CS ಷಡಾಕ್ಷರಿ ಸರ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಂಥ ವೀರೇಶ್ವರ ರೇನ್ಪುರ್ ಸರ್ ಅವರು ಉದ್ಘಾಟಿಸಬೇಕು ಅಂತೇಳಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಸರ್.
ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಈಗ ITI ಕಾಲೇಜ್ ವತಿಯಿಂದ, ದಾವಣಗೆರೆ ITI ಕಾಲೇಜ್ ವತಿಯಿಂದ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ CS ಷಡಾಕ್ಷರಿ ಸರ್ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರು ಸ್ವೀಕರಿಸಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಚನ್ನಗಿರಿ ತಾಲೂಕಿನವರು ಕೂಡ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ರಿಸೀವ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಉಳಿದವ್ರ ಹೆಸರು ಹೇಳ್ಬೇಕು ಸರ್. ಚನ್ನಗಿರಿ ತಾಲೂಕವರೀಗ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರು ರಾಜ್ಯಾಧ್ಯಕ್ಷರಿಗೆ ಅಷ್ಟೇ ಅಲ್ಲದೆ H ಗಿರಿಗೌಡ ಸರ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಕೂಡ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀ VV ಶಿವರುದ್ರಯ್ಯ ಸರ್ ಅವ್ರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಇದನ್ನು ರಿಸೀವ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಬಸವರಾಜಪ್ಪ ಸರ್ ಮತ್ತು ಹಾಲೇಶಪ್ಪ ಸರ್, ಶಿವಶಂಕರ್ ಸರ್ ಅವರು ಕೂಡ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಸಾಹೇಬರನ್ನು ಕೂಡ ಈ ವೇದಿಕೆ ಮೇಲೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಹರಿಹರ ತಾಲೂಕಿಂದ ಕೂಡ ಸನ್ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಜಿಲ್ಲಾ ರೇಡಿಯಾಲಜಿ ಇಮೇಜಿಂಗ್ ಆಫೀಸರ್ ಇಲಾಖೆ ವತಿಯಿಂದ ಗೌರವ ಸಮರ್ಪಣೆಯನ್ನು ರಾಜ್ಯಾಧ್ಯಕ್ಷರಿಂದ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಸ್ವೀಕರಿಸಬೇಕು. ದಯಮಾಡಿ ಈಗ ಕಾರ್ಯಕ್ರಮವನ್ನು ಕುರಿತು ನಮ್ಮ ಸಂಘದ ಜಿಲ್ಲಾ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ G ಬಸವರಾಜಪ್ಪ ಸರ್ ಅವರು ತಮ್ಮ ಒಂದೆರಡು ಅಭಿಪ್ರಾಯಗಳನ್ನ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ G ಬಸವರಾಜಪ್ಪ ಸರ್ ಅವರು. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ದಾವಣಗೆರೆ ಜಿಲ್ಲೆ ಜಾಮಗೆರೆ ಶಾಖೆ ವತಿಯಿಂದ ಏನು ಅಧಿಕಾರ ಪದಗ್ರಹಣದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾದ ಸ್ನೇಹಿತರು ಆದ CS ಷಡಾಕ್ಷರಿ ಅವರೇ, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ N ಒಡೆಯಂಪುರವರೇ, ಪ್ರಧಾನ ಕಾರ್ಯದರ್ಶಿಗಳಾದ H ಗಿರಿಗೌಡರವರೇ, ಖಜಾಂಚಿಗಳಾದ ಶಿವರುದ್ರಯ್ಯನವರೇ, ಕಾರ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ B ಬಳ್ಳಾರಿ ಅವರೇ, ಗೌರವಾಧ್ಯಕ್ಷರಾದ S ಬಸವರಾಜ್ ಅವರೇ, ಮಾಜಿ ಅಧ್ಯಕ್ಷರಾದ K ಶಿವಶಂಕರ್ ಅವರೇ, ಇನ್ನೊಬ್ಬ ಮಾಜಿ ಅಧ್ಯಕ್ಷರಾದ S ಹಾಲೇಶಪ್ಪನವರೇ, ಜಿಲ್ಲಾ ಮಾಜಿ ಸಂಘದ ಅಧ್ಯಕ್ಷರಾದ ಪರಸಮಪ್ಪನವರೇ, ಜಿಲ್ಲಾ ಮಾಜಿ ಸಂಘದ ಅಧ್ಯಕ್ಷರಾದ ಪಾಲಾಕ್ಷಿ ಅವರೇ, ಹಾಗೂ ನನ್ನ ಎಲ್ಲ ಪದಾಧಿಕಾರಿ ಮಿತ್ರರೇ ಹಾಗೂ ಪತ್ರಕರ್ತರೇ, ಎಲ್ಲ ನನ್ನ ಸ್ನೇಹಿತ ಮಿತ್ರರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಶಾಖೆ ಸನ್ಮಾನ್ಯರೇ, ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆ 1998ರಿಂದ ಜಿಲ್ಲಾ ಸಂಘ ಆದಮೇಲೆ ನಾವು ಪ್ರಥಮವಾಗಿ ಸನ್ಮಾನ್ಯ ಶ್ರೀ ನಮ್ಮ ಹಿರಿಯರಾದ ರೇಣುಸಿದ್ದಪ್ಪನವರ ಅಧ್ಯಕ್ಷತೆಯಲ್ಲಿ ನಾವು ಸಹ 98ರಲ್ಲಿ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ರೇಣುಸಿದ್ದಪ್ಪನವರ ಮಾರ್ಗದರ್ಶನದಲ್ಲಿ ನಾವೇನಾದರೂ ಒಂದು ನೌಕರರಿಗೆ ಒಂದು ಕೊಡುಗೆಯನ್ನು ಕೊಡಲೇಬೇಕು, ನಾವು ಸಂಘಕ್ಕೆ ಬಂದಿರೋದೇ ಅದೇ ಉದ್ದೇಶ ಅಂತ ಹೇಳ್ಬಿಟ್ಟು ಅವತ್ತಿನಿಂದ ನಾವು ನಮ್ಮ ಸರ್ಕಾರಿ ನೌಕರಿಗೆ ಅನುಕೂಲ ಆಗಬೇಕಂತೇಳಿ ನಾವೊಂದು ಬೃಹತ್ ಆಕಾರದ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡೋಕ್ಕೆ ಶುರು ಮಾಡಿದ್ವಿ. ಅವತ್ತಿಂದ ಹಿಡಿದು ಸುಮಾರು 2002 ತನಕ ನಾವು ಆ ಕಲ್ಯಾಣ ಮಂಟಪನ ನಿರ್ಮಾಣ ಮಾಡೋಕ್ಕೆ ಸಾಧ್ಯತೆ ಆಯಿತು. ನಿರ್ಮಾಣ ಮಾಡಿ 2002ರಲ್ಲಿ ಹಸ್ತಾಂತರ ಮಾಡಿದ್ವಿ. ಆ ಒಂದು ಕಟ್ಟಡ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಸನ್ಮಾನ್ಯ ರೇಣುಸಿದ್ದಪ್ಪನವರು ಮತ್ತು ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾದ ಸಿಪ್ಪೇಗೌಡರು, ಶೇಷೇಗೌಡರು, ಭೈರಪ್ಪನವರು ನಮಗೆಲ್ಲ ಭಾಳ ಸಹಕಾರವನ್ನು ಕೊಟ್ಟರು. ಆಗ ಸಹ ನಮ್ಮ ಜಿಲ್ಲೆ ಸರ್ಕಾರಿ ನೌಕರರ ಒಂದು ದಿವಸದ ಮೊದಲನೇದಾಗಿ ಒಂದು ದಿವಸದ ವೇತನವನ್ನು ಕಡಿತಗೊಳಿಸಲು ಆದೇಶ ಮಾಡಿಕೊಟ್ರು. ಅದರದ್ದು ಸ್ವಲ್ಪ ಅಮೌಂಟ್ ಬಂತು ಮತ್ತು ಎಲ್ಲ MLC MP ಗಳದ್ದು ಅನುದಾನವನ್ನು ತಗೊಂಡ್ಬಿಟ್ಟು ನಾವು ಎಲ್ಲರೂ ಒಂದು 5-6 ಜನ ಪದಾಧಿಕಾರಿಗಳು, ಶಿವಶಂಕರು ಸಹ ಇದ್ದರು. ಅವಾಗ ನಾವೆಲ್ಲರೂ ಪದಾಧಿಕಾರಿಗಳು ಭಿಕ್ಷೆ ಬೇಡಿ ನಾವು ಸಮುದಾಯ ಭವನವನ್ನು 1 ರೂಪಾಯಿನೂ ಸಾಲ ಇಲ್ಲದ ರೀತಿಯಲ್ಲಿ ನಾವು ಸಮುದಾಯ ಭವನವನ್ನು ನಮ್ಮ ಸರ್ಕಾರಿ ನೌಕರಿಗೆ ಉಡುಗೊರೆಯಾಗಿ ಕೊಡೋಕ್ಕೆ ಸಾಧ್ಯತೆ ಆಯಿತು. ಆ ಸಂದರ್ಭದಲ್ಲಿ ನಾವು 2002ರಲ್ಲಿ ನಾವು ಉದ್ಘಾಟನೆ ಮಾಡಿ ನಮ್ಮ ಸರ್ಕಾರಿ ನೌಕರರಿಗೆ ಮತ್ತು ನೌಕರರ ಮಕ್ಕಳಿಗೆ
ಕೇವಲ ಬರೀ 6,000 ರೂಪಾಯಿಗೆ ನಾವು ಚೌಲ್ಟ್ರಿಯನ್ನು ಕೊಡಬೇಕಂತ ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಅವತ್ತಿಂದ ಸುಮಾರು 5-6 ವರ್ಷ ಗಂಟಲೆನೂ ನಾವು ನಮ್ಮ ನೌಕರದಾರರು ಮತ್ತು ನೌಕರದಾರ ಮಕ್ಕಳಿಗೆ 6,000 ರೂಪಾಯಿ ವೆಚ್ಚದಲ್ಲಿ ನಾವು ಚೌಲ್ಟ್ರಿಯನ್ನು ಫಿಕ್ಸ್ ಮಾಡಿದ್ವಿ. ಹಾಗಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರಿ ನೌಕರ ಸಂಘಕ್ಕೆ ಯಾವುದೇ ರೀತಿಯ ರೆವಿನ್ಯೂ ಇದ್ದಿಲ್ಲ. ನಮ್ಮ ಚೌಲ್ಟ್ರಿ ಆದಮೇಲೆ ಚೌಲ್ಟ್ರಿ ಆದ ನಂತರ ರೆವಿನ್ಯೂ ಬರಲಿಕ್ಕೆ ನಮ್ಮ ಸಂಘಕ್ಕೆ ಒಂದು ಏನು ಆರ್ಥಿಕ ಕ್ರೋಢೀಕರಣ ಆಯಿತು. ಆ ಒಂದು ಕ್ರೋಢೀಕರಣದಿಂದ ಹಿಂದ್ಗಡೆ ಮೇರಾ ದೇವಾಸಿ ಬಿಲ್ಡಿಂಗ್ ಕಟ್ಟಿದರು, ಮತ್ತು ಈಗ ಏನು ಕಾಂಪ್ಲೆಕ್ಸ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸಂಘ ಜಿಲ್ಲಾ ಸಂಘ ಸದೃಢವಾಗಿ ಇದೆ. ಅದೇ ರೀತಿ ಏನೋ ನಾವು ಸಂಘದ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿ ಬಂದಿರ್ತೀವಿ, ಸಂಘಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಆಯ್ಕೆ ಆಗಿರ್ತೀವಿ. ಆದ್ದರಿಂದ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಾಗ್ತದೆ. ಸಂಘಕ್ಕೆ ಬಂದಮೇಲೆ ನಾವು ಸುಮ್ಮನೆ ಡೈರೆಕ್ಟ್ರಾಗಿ, ಪದಾಧಿಕಾರಿಗಳಾಗಿ, ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ, ರಾಜ್ಯಸಭಾ ಸದಸ್ಯರಾಗಿ ನಾವು ಹಾಗೆ ಸುಮ್ಮನೆ ಬಂದ ರೆವಿನ್ಯೂನ್ನು ಖರ್ಚು ಮಾಡ್ಕೊಂತ ನಾವು ಹಂಗೆ ಅಧಿಕಾರ ಉಪಯೋಗಿಸ್ಕೊಂಡು ನಾವು ಹೋದರೆ ತಪ್ಪಾಗುತ್ತೆ. ಆ ಉದ್ದೇಶದಿಂದ ನಮ್ಮ ಈಗಿನ ಏನು ಪದಾಧಿಕಾರಿಗಳು ಆಯ್ಕೆ ಆಗಿದ್ದಾರೆ ಅವ್ರಿಗೂ ಸಹ ನಾನು ಕಿವಿ ಮಾತಾಡೋದಿಷ್ಟೇ, ಸಂಘಕ್ಕೆ, ಸಂಘದ ಸರ್ಕಾರಿ ನೌಕರರ ಸಂಘಕ್ಕೆ, ಸರ್ಕಾರಿ ನೌಕರರಿಗೆ ಏನಾದರೂ ಒಂದು ಸಾರ್ವಜನಿಕವಾಗಿ ಜಾತ್ಯತೀತವಾಗಿ ಎಲ್ಲ ಒಂದು ದೃಷ್ಟಿಕೋನ ಇಟ್ಕೊಂಡ್ಬಿಟ್ಟು ಒಂದು ಒಳ್ಳೆಯ ಒಂದು ನೆನಪಿರೋಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ನಾನಾದರೂ ಈ ಸಂದರ್ಭದಲ್ಲಿ ಆಶಿಸ್ತಾ ತಮಗೆಲ್ಲರೂ ನಮಗಿಲ್ಲಿ ಮಾತಾಡಲು ಅವಕಾಶ ಮಾಡಿಕೊಡ್ಕಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಮಾಜಿ ಅಧ್ಯಕ್ಷರಾದ ಕೆ ಶಿವಶಂಕರ್ ಸರ್ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ತಮ್ಮೆರಡು ಅನಿಸಿಕೆಯನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ವೀರೇಶ್ ವಡನ್ಪುರ ಅವರೇ, ಹಾಗೂ ನಿಮ್ಮೆಲ್ಲರ ಕಣ್ಮಣಿಯ ನೆಚ್ಚಿನ ರಾಜ್ಯಾಧ್ಯಕ್ಷರಾದಂಥ CS ಷಡಕ್ಷರಿ ಅವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಆತ್ಮೀಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲರಿಗೂ ಹೇಳುತ್ತಾ, ಈಗಾಗಲೇ ನಮ್ಮ ಅವಧಿಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ನಡೆದಂತೆ ಈಗಾಗಲೇ ನಮ್ಮ ಮಾಜಿ ಅಧ್ಯಕ್ಷರಾದಂಥ G. ಬಸವರಾಜಪ್ಪನವರು ಹೇಳಿದರು. ಹಿಂದಿನ ಅವಧಿಯಲ್ಲಿ ನಾವೆಲ್ಲ ರೇವಣಸಿದ್ದಪ್ಪರ ಆಗಲಿ, ಉಜ್ಜನಪ್ಪರ ಆಗಲಿ, ನಾವು ಎಲ್ಲ ಮಾಜಿ ಅಧ್ಯಕ್ಷರುಗಳು ಇವತ್ತು ನಮ್ಮ ರಾಜ್ಯದಲ್ಲೇ ಪ್ರಥಮವಾಗಿ ಸಮುದಾಯ ಭವನವನ್ನು ಕಟ್ಟಿಬಿಟ್ಟು ಎಲ್ಲ ನೌಕರದವರಿಗೂ ಒಂದು ಒಳ್ಳೆಯ ಭವನದಂತೆ ಅದರಂತೆಯೇ ಹಿಂದೆಯೂ ಸಹ ವಾಣಿಜ್ಯ ಮಳಿಗೆಗಳನ್ನು ಸಹ ನಮ್ಮ ಅವಧಿಯಲ್ಲಿ ಮಾಡಿದ್ದೀವಿ. ಅವಾಗೂ ಸಹ ಜಿಲ್ಲಾ ಕಾರ್ಯಕ್ರಮಗಳನ್ನು ಎಲ್ಲ ಮಾಡಿದ್ದೀವಿ. ಅದೇ ಥರನೇ ಮುಂದೂ ಸಹ ಈಗಿನ ಪದಾಧಿಕಾರಿಗಳಾಗಲಿ, ಅಧ್ಯಕ್ಷರಾಗಲಿ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ನಾವು ಆಶಿಸುತ್ತೇವೆ. ಎಲ್ಲದೂ ಕಾರ್ಯಕ್ರಮಗಳನ್ನು ಸಾಂಗವಾಗಿ ನಡೆಸಿಕೊಡ್ತಾರೆ ಅಂತಂದು ಹೇಳಿ ಭರವಸೆ ನೀಡಿ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಬೆನ್ನೆಲುಬಾಗಿ ನಿಲ್ತೇವೆ ಅಂತ ಹೇಳಿಬಿಟ್ಟು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ. ಕೆ ಶಿವಶಂಕರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ S. ಹಾಲೇಶಪ್ಪ ಸರ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ದಾವಣಗೆರೆ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಇಂದಿನ ಈ ಪದಗಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂಥ ವೀರೇಶ್ ಅವರೇ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಜ್ಯ ಅಧ್ಯಕ್ಷರು, ರಾಜ್ಯದ ಹುಲಿ ಎಂದೇ ಹೆಸರಾಗಿರ್ತಕ್ಕಂಥ ನಮ್ಮ ಷಡಕ್ಷರಿ ಸರ್ ಅವರೇ, ಅದೇ ರೀತಿ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಜಿಲ್ಲಾ ಅಧ್ಯಕ್ಷರುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಎಲ್ಲ ನನ್ನ ಸ್ನೇಹಿತರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಾನು ಸಹ ಈ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಅಧ್ಯಕ್ಷನಾಗಿ ನಾನು ನನ್ನದೇ ಆದ ಒಂದು ಅಲ್ಪ ಸೇವೆಯನ್ನು ನಾನು ಮಾಡಿದೆ. ನನ್ನೊಂದಿಗೆ ಪರಶುರಾಮಪ್ಪ ಮತ್ತು ಇತರೆ ನಮ್ಮ BR ತಿಪ್ಪೇಸ್ವಾಮಿ ಅವರೆಲ್ಲರೂ ಭಾಳ ಅನ್ಯೂನ್ಯವಾಗಿ ಕೈಗೂಡಿಸ್ತಿದ್ರು, ನನಗೆ ಭಾಳ ಸಹಕಾರ ಮಾಡಿದರು. ನಮ್ಮ ಅವಧಿಯಲ್ಲಿಯೂ ಸಹ ಆದಷ್ಟು ನಾನು ಉತ್ತಮವಾದ ಒಂದು ಕೆಲಸಗಳನ್ನು ಮಾಡಿದ್ವಿ. ಮೇರಿ ದೇವಾಸಿಯ ಮೊಟ್ಟ ಮೊದಲನಾಗಿ ನನಗೆ ಗೊತ್ತಿರುವ ಹಾಗೆ ಇಡೀ ಕರ್ನಾಟಕದಲ್ಲೇ ಮೇರಿ ದೇವಾಸಿ ಅವರ ಒಂದು ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ನಾವು ದಾವಣಗೆರೆ ನಾವೇ ಅಂತ ಅನ್ನಿಸ್ತತಿ. ಯಾಕಂದರೆ ಮೇರಿ ದೇವಾಸಿಯ ಸಭಾಂಗಣವನ್ನು ಒಂದು ಸಭಾಂಗಣ ಕಟ್ಟಿದ್ವಿ. ಸಭಾಂಗಣಕ್ಕೆ ಕಟ್ಟಿದ್ಕೆ ಅದಕ್ಕೆ ಹೆಸರು ಏನು ಇಡಬೇಕು ಅಂತಂದೇಳಿ ಹೇಳಿದಾಗ ಈ ರಾಜ್ಯ ಸರ್ಕಾರಿ ನೌಕರ ಸಂಘವನ್ನು ಪ್ರಪ್ರಥಮವಾಗಿ ಕಟ್ಟಿದಂಥವರು ಮೇರಿ ದೇವಾಸಿಯ ಅಂತಂದೇಳ್ಬಿಟ್ಟು ಹೇಳಿದರು. ಅವ್ರ ಹೆಸರನ್ನೇ ಇಡಬೇಕು ಅಂತಂದೇಳ್ಬಿಟ್ಟು ನಾವು ನಿರ್ಧಾರ ಮಾಡಿಬಿಟ್ಟು ಒಂದು ಉತ್ತಮವಾದ ಒಂದು ಸುಸಜ್ಜಿತವಾದ ಒಂದು ಸಭಾಂಗಣವನ್ನು ನಾವು ನಿರ್ಮಾಣ ಮಾಡಿದ್ವಿ. ಒಳ್ಳೆಯ
ನಮ್ಮ ಅವಧಿಯಲ್ಲೇ ಒಳ್ಳೆ ಕೆಲಸಗಳೆಲ್ಲ ಮಾಡಿದ್ವಿ ಅಂತಂದು ಹೇಳ್ಬಿಟ್ಟು ನನ್ನ ಅನಿಸಿಕೆ. ಅದಕ್ಕೆ ನನಗೆ ಆಗಿನ ಪಿಂಡಾಗಿರ್ತಕ್ಕಂಥ ಎಲ್ಲ ನಮ್ಮ ನಿರ್ದೇಶಕ ಮಿತ್ರರು, ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಸಹ ಭಾಳ ಸಹಕಾರ ನೀಡಿದರು. ನಾವು ನಮ್ಮ ನಮ್ಮ ಷಡಕ್ಷರಿ ಸರ್ ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ಅವ್ರು ಇಲ್ಲೇ ಪಕ್ಕದ ಜಿಲ್ಲೆಯವರು ಅಲ್ಲ, ನಮಗೂ ಅವ್ರಿಗೂ ಭಾಳ ಒಂಥರ ಭಾಳ ಅಭಿನವಭಾವನ ಸಂಬಂಧ ಇದ್ದಂಗೆ ಅಂತ. ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ನಾನು ಮಾತ್ರ ಅವ್ರನ್ನ ಬಿಡ್ತಾನೆ ಇರಲಿಲ್ಲ. ಅಲ್ಲಿ ಸರ್ಕಾರಿ ನೌಕರ ಸಂಘದಲ್ಲಿ ನೋಡಿದರೆ ಆ ಕಲ್ಲುಗಳು ಅದಕ್ಕೆ ಸಾಕ್ಷಿ ಹೇಳ್ತದವು ಎಲ್ಲವನ್ನೆಲ್ಲ. ಅವ್ರನ್ನ ಯಾವುದ್ರಲ್ಲೂ ಬಿಡ್ತಾ ಇರಲ್ಲ. ಅವರೂ ಸಹ ಕೂಡ ಅಷ್ಟೇ ನಮ್ಮನ್ನು ಭಾಳ ಪ್ರೀತಿ ಮಾಡ್ತಾಯಿದ್ರು, ಭಾಳ ಗೌರವಿಸ್ತಾ ಇದ್ರು. ನಿಜಕ್ಕೂ ನಮಗೆ ಇವತ್ತಿಗೂ ಸಹ ಕೂಡ ನಾವು ಬಿಟ್ಟಿಲ್ಲ. ಮೊನ್ನೆ ಎಲೆಕ್ಷನ್ ನಡೀತಾ ಇಲ್ಲಿ ಒಂದು ಆಶ್ಚರ್ಯ, ಅಲ್ಲಿದ್ದಲ್ಲೂ ನನಗೊಂದು ಫೋನ್ ಮಾಡಿದರು, ನಿಮ್ಮರು ಇವ್ರು ಅದಾರೆ ನಮ್ಮರಿಗೆ ಇಂಥವ್ರು ಓಟ್ ಹಾಕಕ್ಕೆ ಹೇಳ್ರಿ ಅಂತಲೇ ಹೇಳಿದರು, ಶಿವಮೊಗ್ಗದಾಗೆ. ಹೌದಾ ಸರ್? ಆ ಥರ ನಾವೊಬ್ಬಳರು ಭಾಳ ಅನ್ಯೂನಾಗಿದ್ವಿ. ಆಮೇಲೆ ನಾನು ಆಕಸ್ಮಿಕ ಶಿವಮೊಗ್ಗಕ್ಕೆ ಹೋದರೆ ನೀವು ಎಲ್ಲೆಲ್ಲಿ ಉಳ್ಕೊಳಕ್ಕೆ ಹೋಗ್ಬೇಡ್ರಿ, ನಾನು ಐವಿಗೆ ಹೇಳಿರ್ತೀನಿ, ಐವಿಯಲ್ಲೇ ವಾಲ್ಟಾಗಿ ಹೋಗ್ರಿ ನೀವು ಅಂತಂದೇಳ್ಬಿಟ್ಟು ಹೇಳೋರು. ಈಗ ನಿಜಕ್ಕೂ ಅವ್ರನ್ನ ಯಾವತ್ತಿಗೂ ಮರೀಲಿಕ್ಕೆ ಆಗೋದಿಲ್ಲ. ಅವರು ಈಗ ಯಾವ ಮಟ್ಟಕ್ಕೆ ಬೆಳೆದಾರ ಅಂತಲೂ ನಾನು ಯಾರು ಊಹಿಸ್ಲಿಕ್ಕೆ ನಾನೇನು ಹೇಳ್ಬೇಕಾಗಿಲ್ಲ. ಮೋಸ್ಟ್ಲಿ ಯಾವ ಒಬ್ಬ ಕ್ಯಾಬಿನೆಟ್ ಮಂತ್ರಿದು ಹೆಸರು ಅಷ್ಟೊಂದು ಎಲ್ಲಿ ಬರ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಕೇಳಿ ಷಡಕ್ಷರಿ ಅಂದರೆ ಯಾರು ಅನ್ನೋದು ಪ್ರತಿಯೊಬ್ಬ ಹಳ್ಳಿಯಲ್ಲೂ ಹೇಳ್ತಾರೆ, ಪ್ರತಿಯೊಬ್ಬ ಸಾರ್ವಜನಿಕನೂ ಹೇಳ್ತಾರೆ, ನೌಕರಂತೂ ಹೇಳಲೇಬೇಕು, ಹೇಳ್ತಾರೆ ಷಡಕ್ಷರಿ ಯಾರು ಅಂತಂದೇಳ್ಬಿಟ್ಟು. ಆ ಮಟ್ಟದಲ್ಲಿ ಅವ್ರು ಬೆಳೆದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೇನಂತ ಭ್ರಷ್ಟಾಚಾರಿಗಳಲ್ಲ. ಅವರು ಮೊದಲಿಂದಲೂ ನಾನು ನೋಡ್ತಲೇ ಇದ್ದೀನಿ. ನಾನು ಭ್ರಷ್ಟಾಚಾರಿಗಳಲ್ಲ, ಒಳ್ಳೆಯ ಕೆಲಸಗಾರ, ಅಸನ್ಮುಖಿ. ಯಾರೇ ಆಗಲಿ ನನಗೂ ಸ್ವಲ್ಪ ಭಾಳ ಸಮಸ್ಯೆ ಆಗ್ತಾ ಇರ್ತು ಹಿಂದೆಲ್ಲ. ನನ್ನ ಜೊತೆ ಭಾಳ ಕೈ ಜೋಡಿಸಿದ್ರು ಅವರು. ಯಾರು ಅಂದ್ರೂ ನನ್ನ ಪರವಾಗಿನೇ ಅವ್ರು ಇರ್ತಾಯಿದ್ರು. ಅವರೆಲ್ಲ ನಮಗೆ ಭಾಳ ಧೈರ್ಯ ತುಂಬಿದರು. ಅವರು ಶಿವಮೊಗ್ಗದಲ್ಲೂ ಸಹ ಕೂಡ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯಿತು, ಅಲ್ಲಿಗೂ ನಾವು ಹೋಗಿದ್ವಿ. ಕೆಲವರೆಲ್ಲ ಸ್ವಲ್ಪ ನಮ್ಮನ್ನು ಇಗ್ನೋರ್ ಮಾಡೋರು, ಆದ್ರೆ ಮಾತ್ರ ಅವ್ರು ಏನು ಮಾಡಿದ್ರು ನಮ್ಮನ್ನು ಬಿಡ್ತಾನೆ ಇರಲಿಲ್ಲ. ನಾನು ಎಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ನನ್ನ ಫಸ್ಟ್ ಕರೆಯೋರು, ಮುಂದಕ್ಕೆ ಬರೀಲಿ, ಅಲ್ಲೇ ಕೂತ್ಕೊಂಡಿದ್ದೀರಿ, ಇಲ್ಲಾಗಿದ್ದವ್ರು. ಈ ಥರ ಇದ್ದಂಥ ವ್ಯಕ್ತಿ. ನನಗೆ ನಿಜಕ್ಕೂ ಅವ್ರನ್ನ ನಾನು ಅವ್ರನ್ನ ಹೊಗಳ್ತಾ ಇಲ್ಲ, ನಾನು ಇದು ನೈಜವಾಗಿ ಮಾತಾಡ್ತಾ ಇದ್ದೇನೆ. ಅವರು ಏನು ಮಾಡಿದರು ಅನ್ನೋದ್ರ ಬಗ್ಗೆ. ಅವರು ಇನ್ನೂ ಉತ್ತಮವಾಗಿ ಆಡಿರಲಿ. ಮುಂದೆ ಇದಾದ ತಕ್ಷಣಕ್ಕೆ ಅವರು ನಮ್ಮ ಸರ್ಕಾರಿ ನೌಕರ ಸಂಘದ ಒಂದು ಇದು ಅವಧಿ ಮುಗಿದ ಮೇಲೆ ಅವರೊಬ್ಬ ದೊಡ್ಡ ರಾಜಕಾರಣಿ ಆದೇ ಆಗ್ತಾರೆ. ಅದರ ಎರಡು ಮಾತೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತಿನ ದಿವಸ ಈ 2024-29ನೇ ಸಾಲಿನ ಸಾಲಿಗೆ ಯಾವುದೋ ದಾವಣಗೆರೆ ಜಿಲ್ಲೆಗೆ ಹೊಸದಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಆಗಿರ್ತಾರೆ. ಆ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಇರ್ತದೆ. ಅದೇ ರೀತಿ 2019-24 ಅವಧಿಯಲ್ಲಿ ಇದ್ದಂಥ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರುಗಳಿಗೆ ಅವ್ರಿಗೂ ಸಹ ಒಂದು ಗೌರವ ಬೀಳ್ಕೊಡುಗೆ ಸಮಾರಂಭ ಸಹ ಇರ್ತೈತಿ. ಈ ಒಂದು ಸಮಾರಂಭಕ್ಕೆ ನಮ್ಮನ್ನೆಲ್ಲ ಕರೆದು ಇಲ್ಲಿ ಒಂದು ಮಾತಾಡಲಿಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿರೋದು ನಿಜಕ್ಕೂ ಅದಕ್ಕೆ ನಾನು ಇಲ್ಲಿಯ ಈ ಒಂದು ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿ ಖಜಾಂಚಿ ಅವರಿಗೆಲ್ಲರಿಗೂ ನಾನು ತುಂಬು ಹೃದಯದಿಂದ ನಾನು ಅವ್ರಿಗೆ ಅಭಿನಂದಿಸ್ತಾ ಇದ್ದೀನಿ. ಇದೇ ರೀತಿ ತಾವೆಲ್ಲರೂ ಬೇರೆ ಬೇರೆ ಜಿಲ್ಲೆಯವರೆಲ್ಲರೂ ಇಲ್ಲಿ ಬಂದಿರೋದು ನನಗೆ ಹಳೆ ಸ್ನೇಹಿತರೆಲ್ಲ ಇದ್ದಾರೆ. ಎಲ್ಲರೂ ಬೇರೆ ಜಿಲ್ಲೆಯವ್ರ ಇರ್ತವರೆಲ್ಲ ಅವ್ರನ್ನೆಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು. ಅದರಲ್ಲೂ ನಮ್ಮ ಗದಗಿನ ಅಧ್ಯಕ್ಷರೊಬ್ಬರು ಇದ್ದರು, ನಮ್ಮ ರವಿ ಸರ್ ಅವರು ಎಲ್ಲೇ ಇದ್ದಾರಲ್ಲ, ಇಲ್ಲ ಹೋದ್ರು. ಅವರು ಭಾಳ ಆತ್ಮೀಯರು. ಅವ್ರು ನಾನು ಏಪ್ರಿಲಿಗೆ ರಿಟೈರ್ಡ್ ಆಗ್ತದೇನು ರೀ ಅಂದರು. ಏಪ್ರಿಲ್ ರಿಟೈರ್ಡ್ ಆಗ್ತಾಯಿದ್ರಿ ಮತ್ತು ಈಗ ಅಧಿಕಾರದಲ್ಲಿ ಇದ್ದೇ ರಿಟೈರ್ಡ್ ಆಗಬೇಕು ಅಂತಂದ್ರು ಅವರು. ಭಾಳ ಅವರಲ್ಲಿರ್ತಕ್ಕಂಥ ಉತ್ಸುಕತೆ ಅದು ತೋರಿಸ್ತೈತಿ ಅಂತಂದೇಳ್ಬಿಟ್ಟು ಹೇಳ್ತಾ ತಮಗೆ ಎಲ್ಲರಿಗೂ ವಂದಿಸಿ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿವರಿಸಿರುವಂತಹ ಶ್ರೀಯುತ ಹಾಲೇಶಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪಾಲಾಕ್ಷಿ ಸರ್ ಅವರು ವೇದಿಕೆಯನ್ನು ಉದ್ದೇಶಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಅವಳಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಜಿಲ್ಲಾಧ್ಯಕ್ಷರಾದ ಒಡೆನ್ಪುರ್ ಸರ್ ಅವರೇ, ಈಗಾಗಲೇ ಹಾಲೇಶಪ್ಪ ಸರ್ ಹೇಳಿದ ಹಾಗೆ ಹೋರಾಟಗಾರ, ಸೊಗಸುಗಾರ, ಛಲಗಾರ, ಸಂಘಟನಾಕಾರ, ನಿಮ್ಮೆಲ್ಲರ ರಾಜ್ಯದ ರಾಜ್ಯಾಧ್ಯಕ್ಷರು, ನೌಕರರ ಕಣ್ಮಣಿಯಾಗಿರ್ತಕ್ಕಂತಹ ಷಡಾಕ್ಷರಿ ಸರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಾಜಿ ಅಧ್ಯಕ್ಷರುಗಳೇ, ಪ್ರಸ್ತುತ ಸಂಘದ ಪದಾಧಿಕಾರಿಗಳೇ, ಬೀಳ್ಕೊಡುಗೆಗೆ ಭಾಜನರಾದಂತಹ ಎಲ್ಲ ನನ್ನ ನಿರ್ದೇಶಕ ಬಂಧುಗಳೇ, ಸ್ನೇಹಿತರೆ, ಕಳೆದ ಅವಧಿಯಲ್ಲಿ 4 ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷನಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ಮಾನ್ಯ ರಾಜ್ಯಾಧ್ಯಕ್ಷರು ದಾವಣಗೆರೆ ಜಿಲ್ಲೆ 25 ವರ್ಷ ಸಂತತ ಇರತಕ್ಕಂಥ ಸಂದರ್ಭದಲ್ಲಿ, ಅದು ಕೋವಿಡ್ ಸಂದರ್ಭದಲ್ಲಿ
ತಮ್ಮೆಲ್ಲರ ಸಹಕಾರದಿಂದ ಒಂದು ಉತ್ತಮವಾದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿದಂತಹ ಕೀರ್ತಿ ಅಂತಕ್ಕಂಥದ್ದು ದಾವಣಗೆರೆ ಜಿಲ್ಲೆಗೆ ಸಲ್ಲುತ್ತೆ. ಆ ಕೀರ್ತಿ ದಾವಣಗೆರೆ ಜಿಲ್ಲೆ ತಾವೆಲ್ಲರೂ ಕೂಡ ನಮ್ಮೊಟ್ಟಿಗೆ ಏನು ಕೈ ಜೋಡಿಸಿದ್ರಿ, ನಿಜಕ್ಕೂ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ಸಂಘದಲ್ಲಿ ಬಸವರಾಜಪ್ಪ ಸರ್ ಹೇಳಿದ ಹಾಗೆ ಏನು ಈ ಹಿಂದಿನವರು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಒಳ್ಳೆಯ ಆಸ್ತಿಯನ್ನು ಮಾಡ್ಕೊಂಡು ಬಂದಿರ್ತಾರೆ, ಅದನ್ನು ಉಳಿಸುವ ಮತ್ತು ಬೆಳೆಸುವ ಜವಾಬ್ದಾರಿಯನ್ನು ಮುಂದಿನವರು ತಗೊಂಡಾಗ ಮಾತ್ರ ಇಂತಹ ಸಂಘಟನೆಗಳು ಸಂಘಟನಾತ್ಮಕವಾಗಿ ಉಳಿಲಿಕ್ಕೆ ಸಾಧ್ಯ. ಆ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ವೀರೇಶ್ ಒಡೆನ್ಪುರ್ ಸರ್ ಅವರು ಕೂಡ ಅಷ್ಟೇ ಪ್ರಾಮಾಣಿಕರಿದ್ದಾರೆ. ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತಕ್ಕಂತಹ ಛಲ ಇಚ್ಛೆ ಅವರಲ್ಲಿದೆ. ಆ ಛಲ ಇಚ್ಛೆ ಇದ್ದದ್ದಕ್ಕೆ ಈ 24-29 ಅವಧಿಗೆ ಅವರು ಕೂಡ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಆ ನಿಟ್ಟಿನಲ್ಲಿ ಅವರಿಗೆ ನಾವೀಗಿರ್ತಕ್ಕಂಥವರು ತಾವೇನು ಹೊರ ಹೋಗಿದ್ದೀವಿ ಅಂತಕ್ಕಂಥದ್ದನ್ನು ಪರಿಭಾವಿಸದೆ ತಾವೆಲ್ಲರೂ ಕೂಡ ಒಟ್ಟಾಗಿ ಸಂಘಟನಾತ್ಮಕವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುವ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಈಗ ನಾನು MV ರುದ್ರಪ್ಪ ಸರ್, ಮಾಜಿ ಹಿರಿಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ, ಇವರು ವೇದಿಕೆ ಮೇಲೆ ಬರಬೇಕಂತೇಳಿ ಮನವಿ ಮಾಡ್ತಾ ಇದ್ದೀನಿ ಸರ್. ಈಗ ಇದು ಅವಳಿ ಕಾರ್ಯಕ್ರಮ ಅಂದರೆ 2019ರಿಂದ 24ರವರೆಗೆ ಪದಾಧಿಕಾರಿಗಳಾಗಿರ್ತಕ್ಕಂತಹ ಸರ್ವರಿಗೂ ಕೂಡ ಬೀಳ್ಕೊಡುಗೆ ಸಮಾರಂಭ ಹಾಗೂ 2025ರಿಂದ 29ರವರೆಗೆ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಪದಗ್ರಹಣ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಈಗ ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ನೆಚ್ಚಿನ ರಾಜ್ಯಾಧ್ಯಕ್ಷರು ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ತುಂಬ ಮಾತನಾಡುವಂಥ ವೇದಿಕೆ ಅಲ್ಲ. ಬೆಳಗ್ಗೆಯಿಂದ 4 ಗಂಟೆಗಳ ಕಾಲ ಭಾಷಣ ಮಾಡಿದ್ದೀವಿ ಇದೇ ವೇದಿಕೆಯಲ್ಲಿ. ಇವತ್ತು ವಿಶೇಷವಾಗಿ ದಾವಣಗೆರೆ ಜಿಲ್ಲಾ ಸರ್ಕಾರಿ ನೌಕರ ಸಂಘದಿಂದ ಕಳೆದ ಅವಧಿನಲ್ಲಿ ಕೆಲಸ ಮಾಡಿದವ್ರಿಗೆ ಬೀಳ್ಕೊಡುಗೆ ಮತ್ತು ಈಗ ಅಧಿಕಾರ ಪದಗ್ರಹಣ, ಹಿಂಗೆ ಚೀಫ್ ಮಿನಿಸ್ಟ್ರುಗಳು ತಗೊಳ್ತಾರಲ್ಲ ಪದಗ್ರಹಣ, ಹಾಗೆ 5 ವರ್ಷದ ಅವಧಿಗೆ ಇವತ್ತು ಮಾಡ್ತಾ ಇದ್ದಾರೆ. ಸಂತೋಷ. ವೀರೇಶ್ ಅವರು ಬೆಳಗಿನ ವೇದಿಕೆಯನ್ನು ಮುಂದುವರಿಸಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಡೀತಾ ಇದೆ. ಹಾಗೆಯೇ ನಮ್ಮ ಹಿರಿಯರಾಗಿರುವಂಥ ಬಸವರಾಜಪ್ಪನವರು, ಶಿವಶಂಕರ್ ಅವರು, ಹಾಗೆಯೇ ಹಾಲೇಶಪ್ಪನವರು, ಪರಶುರಾಮ್ ಅವರು, ಪಾಲಾಕ್ಷ ಅವರು ಎಲ್ಲರೂ ಕೂಡ ಇದ್ದಾರೆ. ಮತ್ತು ರಾಜ್ಯ ಸಂಘದಲ್ಲಿ ನಮ್ಮ ಗಿರಿಗೌಡರು ಜನರಲ್ ಸೆಕ್ರೆಟ್ರಿ, ಹಾಗೆ ನಮ್ಮ ಮಲ್ಲಿಕಾರ್ಜುನ್ ಬಳ್ಳಾರಿ ಅವರು ಕಾರ್ಯಾಧ್ಯಕ್ಷರು, ಗೌರವಾಧ್ಯಕ್ಷರು ಬಸವರಾಜ್ ಅವರು, ಹಿರಿಯ ಉಪಾಧ್ಯಕ್ಷರು ನಾಗರಾಜ್ ಅವರು, ಹಾಗೆಯೇ ನಮ್ಮ ಬಿಜಾಪುರ ಅಧ್ಯಕ್ಷರು ಸುರೇಶ್ ಶೆಟ್ಶಾಳ್ ಅವರು, ಬೆಳಗಾಂ ಅಧ್ಯಕ್ಷರು ಬಸವರಾಜ್ ಅವರು, ಹಾಗೆ ರುದ್ರಪ್ಪನವರು, ಹಾಗೆ ಉಳಿದಂತೆ ಎಲ್ಲ ನಮ್ಮ ಓಬ್ಳಪ್ಪನವರು ಇದ್ದಾರೆ. ಸೊ ಹಾಗೆ ಮಾರುತಿ ಇದ್ದಾರೆ. ಹಾಗೆ ತಾಲೂಕು ಅಧ್ಯಕ್ಷರುಗಳು ಕೂಡ ವೇದಿಕೆ ಮೇಲೆ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಇದ್ದಾರೆ. ವಿಜಯ್ ಮಹಾಂತೇಶ್ ಅವರು ಹರಿಹರ, ತಿಪ್ಪೇಸ್ವಾಮಿ ಅವರು ಜಗಳೂರು, ತಿಪ್ಪೇಸ್ವಾಮಿ ಇದ್ದಾರಾ? ಇಲ್ಲ. ಎಸ್, ಸಿದ್ದೇಶಪ್ಪನವರು ನ್ಯಾಮತಿ ಇದ್ದಾರೆ, ಅರುಣ್ ಅವರು ಇದ್ದಾರೆ, ಗಣೇಶ್ ಅವರು, ಇವನ್ನೆಲ್ಲ ಕೂಡ ನೆನಪು ಮಾಡ್ಕೊಳ್ತಾ ತಾವೆಲ್ಲ ಕೂಡ ತುಂಬ ತಿಪ್ಪೇಸ್ವಾಮಿ ಅವರು ಖಜಾಂಚಿಗಳು ಎಲ್ಲ ಕೂಡ ಸೇರಿ ಒಟ್ಟಿಗೆ ಒಂದೊಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ. ಈಗ ತಾನೇ ನಮ್ಮ ಹಾಲೇಶಪ್ಪನವ್ರು ಮಾತಾಡಿದ್ದಾರೆ, ಬಸವರಾಜ್ ಅವರು ಮತ್ತು ಶಿವಶಂಕರಣ್ಣ ಎಲ್ಲ ಕೂಡ ಮಾತನಾಡಿದ್ದಾರೆ. ಏನು ಹೇಳೋದು ಬೇಡ. ಹಿಂದೆಲ್ಲ ಈ ರೇವಣ್ ಸಿದ್ದಪ್ಪನವ್ರನ್ನ ನೆನಪು ಮಾಡ್ಕೊಳ್ಬೇಕು. ಮೊನ್ನೆ ಫೋನ್ ಮಾಡಿದ್ದೆ ಅವ್ರಿಗೆ ಹುಷಾರಿರಲಿಲ್ಲ. ಸೊ ಒಂದು ವಿಶ್ ಮಾಡಿ ನಾನು ಕೂಡ ಅವ್ರಿಗೆ ಒಂದು ಧನ್ಯವಾದ ಕೂಡ ಸಲ್ಲಿಸಿದೆ. ಅವರೆಲ್ಲ ಕೂಡ ಹಿರಿಯರು, ದಾವಣಗೆರೆ ಜಿಲ್ಲಾ ಸಂಘಕ್ಕೆ ಒಂದು ರೀತಿ ಪಿಲ್ಲರ್ಸ್ ಇದ್ದಾಗೆ ಅವರೆಲ್ಲ ಒಂದು 5-6 ಜನ. ಸೊ ತುಂಬ ಆ್ಯಕ್ಟಿವ್ ಆಗಿ ಈ ಸಂಘಟನೆ ವಿಚಾರದಲ್ಲಿ ಒಂದಿಷ್ಟು ಕಮಿಟ್ಮೆಂಟ್ ಇಟ್ಕೊಂಡು ಸಪೋರ್ಟ್ ಮಾಡಿದ್ದನ್ನು 2013ಇಂದ ನಾನು ನೋಡ್ತಾ ಬಂದಿದ್ದೀನಿ, ಕಳೆದ 10 ವರ್ಷಗಳಿಂದ. ಈಗ ಸ್ವಲ್ಪ ಯಾಕೆ ಅವ್ರಿಗೆ ವಿಶ್ರಾಂತಿ ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಸೊ ಹಾಗಾಗಿ ತುಂಬ ಒಳ್ಳೆಯದು. ಅವರೆಲ್ಲರ ಹಿರಿಯರ ಮಾರ್ಗದರ್ಶನದಿಂದ ಸಾಕಷ್ಟು ಈ ಜಿಲ್ಲೆನಲ್ಲಿ ಕೆಲಸ ಆಗಿದೆ. ಒಳ್ಳೆ ಚೌಲ್ಟ್ರಿ, ಒಳ್ಳೆ ಆಫೀಸ್, ಒಳ್ಳೆ ಸಂಘಟನೆಯನ್ನು ಅವರೆಲ್ಲರೂ ಕಾಲದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರು ಸ್ವಾರ್ಥಕ್ಕಾಗಿ ಯೋಚನೆ ಮಾಡದೆ, ಎಸ್, ಸೊಸೈಟಿ ಬಿಲ್ಡಿಂಗ್ ಕೂಡ ಅವ್ರು ಕೂಡ ಮಾಡಿರೋದು, ಹೌಸಿಂಗ್ ಸೊಸೈಟಿ ಇದೆ ಇಲ್ಲಿ. ಸೊ ಎಲ್ಲದೂ ಕೂಡ ಒಳ್ಳೊಳ್ಳೆ ಯೋಚನೆಗಳನ್ನು ಮಾಡಿ ಅವ್ರ ಹಿರಿಯರು ನಮ್ಮ ಮುಂದಿನ ಜನ್ರೇಷನ್ ವೀರೇಶ್ ಅವ್ರಿಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎನಿವೆ ಅವರೆಲ್ಲರ ಮಾರ್ಗದರ್ಶನದಿಂದ ಈ ಜಿಲ್ಲೆಗೆ ಒಂದಿಷ್ಟು ಗೌರವ ಸಿಕ್ಕಿದೆ. ಅವ್ರು ಆ ಕಾಲದಲ್ಲಿ ಸೈಟ್ ತೊಗೊಳ್ದೆ, ಜಾಗ ತೊಗೊಳ್ದೆ ಸುಮ್ಮನೆ ಹಿಂಗೆ ಮೋಜು ಮಸ್ತಿ ಮಾಡ್ಕೊಂಡಿದ್ರೆ ಇವತ್ತು ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಪರಿಸ್ಥಿತಿ ಏನು? ಸುಮ್ಮನೆ ಊಹೆ ಮಾಡ್ಕೊಳ್ಳಿ. ಇವತ್ತಿಲ್ಲಿ ಕೆಳಗಡೆ ಕೂತಿರೋ ನಾವೆಲ್ಲ ಭಾಳ ಮಾತಾಡ್ತೀವಿ. ಏನ್ರಿ ಇವತ್ತು ನಾವು ಹಂಗೆ ಹಿಂಗೆ ಎಲೆಕ್ಷನ್ ಏನು ನಮ್ಮ ಲೆವೆಲ್ಲೇ ಬೇರೆ ಇರ್ತದೆ. ಆದರೆ ನೆನ್ಪಿಟ್ಕೊಳ್ಳಿ, 50 ವರ್ಷದ ಹಿಂದೆ ಜಾಗ ತೊಗೊಂಡು ಕಟ್ಟಡ ಕಟ್ಟಿ ಒಂದು ನೆಲೆ ಮಾಡಿದ್ರಲ್ಲ, ಅವ್ರಿಗೊಂದು ಜೋರ ಚಪ್ಪಾಳೆ ಹೊಡಿಬೇಕಲ್ಲ. ಇದು ಬರಬೇಕಿದು. ಸಂಘಟನೆಯಲ್ಲಿ ಎಲ್ಲೂ ಇಲ್ಲ, ಮರ್ತು ಬಿಡ್ತೀವಿ ನಾವೆಲ್ಲ. ಮೇರಿ ದೇವಾಸಿಯ ಹೆಸರು ಹೇಳ್ತೀವಿ. ಮೇರಿ ದೇವಾಸಿಯರ ಇತಿಹಾಸ ಯಾವನಿಗೂ ಗೊತ್ತಿಲ್ಲ, ಯಾರಿಗೂ ಬೇಕೂ ಆಗಿಲ್ಲ. ಮತ್ತು
ಅದು ಈಗಿನ ಜನ್ರೇಷನ್ ಅಂತೂ ಬೇಡ ಬಿಡ್ರಿ, ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಅವು ಮೇರಿ ದೇವಸ್ಥಾನ ಯಾರವರು, ಏನು ಎತ್ತ ಅಷ್ಟೇ, ಸುಮ್ಮನೆ ಸಭಾಂಗಣಕ್ಕೆ ಹೆಸರಿಡೋದು, ಕೈ ಬಿಡೋದು. ಇತಿಹಾಸ ತಿಳ್ಕೊಬೇಕಲ್ರಿ. ಈ ಸಂಘಟನೆಗಾಗಿ ತಮ್ಮ ಬದುಕನ್ನು ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡಂಥ ಏಕೈಕ ಧೀಮಂತ ಮಹಿಳಾ ಅಧ್ಯಕ್ಷ ಒಬ್ಬರೇ ಮೇರಿ ದೇವಾಸ್. ಯಾರಿಗೂ ಕೂಡ ಗೊತ್ತಿಲ್ಲ. ಪೆನ್ಷನ್ ಕೂಡ ಸಿಗಲಿಲ್ಲ ಅವ್ರಿಗೆ, DCRG ಸೆಟ್ಲ್ಮೆಂಟೇ ಇಲ್ಲ, ಸರ್ಕಾರಿ ನೌಕರಿಂದ ಡಿಸ್ಮಿಸ್ ಮಾಡ್ತಾರೆ. ಅವ್ರು ಸಾಯಬೇಕಾದ್ರೆ ಅವ್ರು ಸ್ವಂತ ಜಾಗ ಇಲ್ಲ ಹೆಣ ಉಣ್ಲಿಕ್ಕೆ, ಹೆಣದ ಮೇಲೆ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ ಅನ್ನುವಂಥ ಇತಿಹಾಸ ಇದೆ. ಯಾರಿಗ್ರಿ ಗೊತ್ತು? ಇವತ್ತು ನಾವು ಭಾಳ ಮಾತನಾಡ್ತೀವಿ. ನಾನು ಹೇಳೋದು 62-65ನೇ ಇಸ್ವಿ ಇತಿಹಾಸ. ಅವತ್ತು ಹೋರಾಟಗಳನ್ನು ಮಾಡಿ ನಮ್ಮ ನೌಕರಿಗೋಸ್ಕರ ಪೇ ಕಮಿಷನ್ ಹೋರಾಟ, 3 ರೂಪಾಯಿ 50 ಪೈಸಾ DA, 3 ರೂಪಾಯಿ 4 ರೂಪಾಯಿ ಬೇಸಿಕ್, ಅವತ್ತಿನ ಕಾಲಕ್ಕೆ ಹೋರಾಟ ಮಾಡಿ ತಮ್ಮ ಬದುಕನ್ನು ಅರ್ಪಣೆ ಮಾಡಿದ್ರು. ಯಾರಿಗಾಗಿ ಹೋರಾಟ ಮಾಡಿದ್ರು? ನಮಗಾಗಿ. ಯಾರಿಗೂ ಅರ್ಥ ಆಗಬೇಕಲ್ಲ ಇದು. ಇತಿಹಾಸಗಳು ಗೊತ್ತಿಲ್ಲ, ವರ್ತಮಾನಗಳು ಗೊತ್ತಿಲ್ಲ, ಭವಿಷ್ಯದ ಬಗ್ಗೆ ನಾವು ಚರ್ಚೆ ಮಾಡೋದು ಅವಶ್ಯಕತೆನೇ ಇಲ್ಲ ಇವತ್ತು. ಸೊ ಇಂಥದನ್ನು ನಾವೆಲ್ಲ ಕೂಡ ಇತಿಹಾಸವನ್ನು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ದಾವಣಗೆರೆ ಜಿಲ್ಲೆನಲ್ಲಿ ಕೂಡ ಅವರೆಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ತುಂಬ ಸಂತೋಷ ಆಯ್ತು. ಇವತ್ತೆಲ್ಲ ವೀರೇಶ್ ಅವರನ್ನು ಕರೆಸಿ ಒಂದು ಮಾತನಾಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಇದು ಬೇಕು, ಅವರೆಲ್ಲರ ಮಾರ್ಗದರ್ಶನಗಳು ಈ ಸಂಘಟನೆಗೆ ಒಳ್ಳೇದಾಗಲಿ ಅನ್ನುವಂಥ ಸಂದೇಶ ಅವ್ರು ಕೊಡ್ತಾರೆ. ಬಿಟ್ಟರೆ ನಿಮ್ಮ ಚೇರಿಗೆ ಬಂದೇನು ಕೂತ್ಕೊಳ್ಳೋಕೆ ಅವ್ರಿಗೆ ರಿಟೈರ್ಡ್ ಆಗಿಬಿಟ್ಟಾರೆ. ಧೈರ್ಯವಾಗಿ ಕರಿಬೋದು ನೀವು ಕೂಡ. ಸೊ ಹಾಗಾಗಿ ಒಳ್ಳೆ ಪ್ರಯತ್ನವನ್ನು ಮಾಡಿದಿರೋ ತಮ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಇವತ್ತು ದಾವಣಗೆರೆ ಜಿಲ್ಲೆನಲ್ಲಿ ನಾನು ಸಾಕಷ್ಟು ಕಾರ್ಯಕ್ರಮವನ್ನು ನಾನು ರಾಜ್ಯಾಧ್ಯಕ್ಷನಾದಮೇಲೆ ನಾನು ಶಿವಮೊಗ್ಗ ಜಿಲ್ಲೆಗೆ ಕೊಡಲಿಕ್ಕಾಗಿಲ್ಲ. ಎಲ್ಲರೂ ಕಾಮೆಂಟ್ಸ್ ಮಾಡ್ತಾರೆ ಸ್ವಾರ್ಥ ಅಂತೇಳಿ. ನಾವು ಪಕ್ಕದ ಹುಡುಗದಾಗ ಸಿಗೋದೇ ದಾವಣಗೆರೆ, ಇನ್ಯಾವುದೂ ಸಿಗಲ್ಲ. ಚಿತ್ರದುರ್ಗ ಸಿಗ್ತದೆ, ಅಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಅದೆಲ್ಲ ಇದೆ. ಸೊ ಎಲ್ಲ ಫೆಸಿಲಿಟೀಸ್ಗಳು ಮಧ್ಯ ಕರ್ನಾಟಕದ ಭಾಗದಲ್ಲಿ ಸಡನ್ನಾಗಿ ಸಿಗೋದು ಯಾವುದೋ ರಾಜಕಾರಣಿಗಳಿಗೆ ನಮಗೆ ಅಂದರೆ ದಾವಣಗೆರೆ ಜಿಲ್ಲೆ ಅನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಜಿಲ್ಲೆಯಲ್ಲಿ ಇವತ್ತು ಕೂಡ ಒಳ್ಳೆ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಫಸ್ಟ್ ಮೀಟಿಂಗು ನೋಡಿ, 1,500 ಜನ ಮೀಟಿಂಗು. ನೀವೆಲ್ಲ ಕೂತ್ಕೊಂಡ್ರೆ ಇವತ್ತೊಂದು 200 ಜನ 100 ಜನ ಇದ್ದೀರಾ ಅಷ್ಟೇ ಮೀಟಿಂಗು. 1,500 ಜನ ಇಟ್ಕೊಂಡು ಮೀಟಿಂಗ್ ಹೆಂಗ್ರಿ ಮಾಡಬೇಕು? ನೋಡಿದ್ರಲ್ಲ ಹೆಂಗೆ ಗಲಾಟೆ ಮಾಡ್ತಾರೆ, ಹೆಂಗೆ ಅಟ್ಯಾಕ್ ಮಾಡ್ತಾರೆ. ನಮ್ಮ ಕಲ್ಪನಾ ಮೇಡಮ್ ಒಬ್ಬರೇ ಸಾಕು, ಯಾರೋ ಬೇಡ. ಸೊ ಹಿಂಗೆ ಎಲ್ಲರೂ ಜೋರಿದ್ದಾರೆಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಕೂಡ ನಿರ್ವಹಿಸ್ಬೇಕಲ್ಲ. ನಾವು ಸರಿಯಾಗಿ ಆನ್ಸರ್ ಮಾಡಿಲ್ಲ ಅಂದರೆ ಅವರು ಹೆಂಗೆಂಗೆ ಮಾತಾಡೋಕ್ಕೆ ಶುರುವಾಗ್ತಾರೆ. ಸೊ ಎಲ್ಲ ಕೂಡ ಇವತ್ತು ಮೀಟಿಂಗ್ ಕೂಡ ತುಂಬ ಅದ್ಭುತವಾಗಿ ಮುಂತು. ಎಲ್ಲ ಊಟ ಎಲ್ಲ ಮಾಡಿದ್ರೆ ಚೆನ್ನಾಗಿತ್ತಾ? ಊಟ ಚೆನ್ನಾಗಿತ್ತಾ? ಸೊ ಹಾಗಾಗಿ ನಾವು ಊಟಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಹಾಗಾಗಿ ಇಡೀ ರಾಜ್ಯದ ಮೂಲೆಯಿಂದ ಬಂದಿದ್ದಾರೆ. ಸೊ ಚೆನ್ನಾಗಾಯಿತು. ಹಿಂದೆ ಸ್ಪೋರ್ಟ್ಸ್ ಕೂಡ ಮಾಡಿದ್ವಿ, ಅದರಿಂದ 1-2 ಎಕ್ಸಿಕ್ಯೂಟಿವ್ ಕಮಿಟಿ ಎಲ್ಲದೂ ಕೂಡ ನಾವು ದಾವಣಗೆರೆಯಲ್ಲಿ ಮಾಡಿದ್ದೀವಿ. ಪ್ರತಿಭಾ ಪುರಸ್ಕಾರ ಕೂಡ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ತುಂಬ ಸಂತೋಷ. ನಮ್ಮ ಜಿಲ್ಲೆನಲ್ಲಿ ಹೀಗೆ ಸಂಘಟನೆ ನಿರಂತರವಾಗಿ ಮುಂದೆ ಹೋಗಲಿ. ನಾನು ವೀರೇಶ್ ಅವ್ರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಜಿಲ್ಲೆಯಲ್ಲಿ ಒಂದು ಅದ್ಭುತವಾಗಿದ್ದ ಸಂಘಟನೆಯನ್ನು ಬರುವಂಥ 5 ವರ್ಷಗಳಲ್ಲಿ ತಾವು ಕೊಡುವಂಥ ಜವಾಬ್ದಾರಿ ತಮಗಿದೆ. ಆ ಕೆಲಸವನ್ನು ತಾವು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಮಾಡ್ತಾ, ಅವರು ಕೂಡ ಅತ್ಯಂತ ಸಮರ್ಥರಿದ್ದಾರೆ. ಎಲ್ಲರನ್ನೂ ಕೂಡ ತೆಗೆದುಕೊಂಡು ಹೋಗುವಂಥ ಚಾಕಚಕ್ಯತೆ, ಅನುಭವ, ವಿಚಾರಗಳು ಅವರಲ್ಲಿದೆ. ಅವ್ರ ಮೂಲಕ ಈ ಜಿಲ್ಲೆಗೆ ಇನ್ನಷ್ಟು ಕೂಡ ಒಳ್ಳೆಯ ಹೆಸರಾಗಲಿ. ಹಾಗೆಯೇ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಜಿಲ್ಲೆಗೆ ಏನೇನು ಅವಕಾಶಗಳು ಬೇಕು, ಸ್ಥಾನಮಾನಗಳು ಬೇಕು, ಆ ಎಲ್ಲ ವಿಚಾರದಲ್ಲಿ ಶಿವಮೊಗ್ಗಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ದಾವಣಗೆರೆಗೆ ಅಷ್ಟು ಇಂಪಾರ್ಟೆನ್ಸ್ ನಾವು ಕೊಡ್ತೇವೆ ಅನ್ನೋದನ್ನು ತಮಗೆ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಶಿವಮೊಗ್ಗ ಬೇರೆಲ್ಲ, ದಾವಣಗೆರೆ ಬೇರೆಲ್ಲ. ಸೊ ನಮಗೊಂದಿತ್ತು ಅವಳಿ ನಗರಗಳಿದ್ದಂಗೆ ಆ ಥರದ ವ್ಯತ್ಯಾಸಗಳೇನಿಲ್ಲ. ಸೊ ಖಂಡಿತ ಈ ಜಿಲ್ಲೆಯಲ್ಲಿ ಯಾರ್ಯಾರು ಯುವಕರಿದ್ದೀರಾ, ಹೊಸ ನೌಕರರುಗಳಿದ್ದೀರಾ, ಖಂಡಿತ ಕೆಲಸ ಮಾಡಿ ಸಂಘಟನೆ ದೃಷ್ಟಿಯಿಂದ ನಿಮ್ಮನ್ನು ಸಂಘಟನೆ ಇನ್ನಷ್ಟು ಕೂಡ ಮೇಲೆತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡುತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಳ ಜನ ಅಳುಬರಿದ್ದೀರಾ. ನೀವು ಕೂಡ ಸಲಹೆಗಳನ್ನು ಕೊಡಿ, ಗೈಡ್ ಮಾಡಿ. ಅದ್ರ ಜೊತೆ ಹೊಸದಾಗಿ ಪದಾಧಿಕಾರಿಗಳು ತಾವೇನು ಬಂದಿದ್ದೀರಾ, ಸೊ ದಯಮಾಡಿ ಮೀಟಿಂಗಿಗೆ ಕರೆಕ್ಟಾಗಿ ಬನ್ನಿ. ಫಸ್ಟ್ ಮೀಟಿಂಗ್ಗಳನ್ನು ಮಿಸ್ ಮಾಡೇ ಬರಬೇಕು, ಚರ್ಚೆ ಮಾಡಬೇಕು, ಪ್ರಶ್ನೆಗಳನ್ನು ಕೇಳಬೇಕು, ತನ್ಮೂಲಕ ಸಂಘಟನೆಯನ್ನು ಕಟ್ಟಬೇಕು. ಕೆಲವ್ರು ಏನಾಗ್ಬಿಡುತ್ತೆ, ಇಲ್ಲಿ ಪದಾಧಿಕಾರಿ ಆದಮೇಲೆ ಮತ್ತಿನ 5 ವರ್ಷಕ್ಕೆ ಮುಖ ನೋಡೋದು, ಡೈರೆಕ್ಟ್ರ್ ಆದಮೇಲೆ ಮತ್ತಿದರು. ನನಗೆ ಯಾರೋ ಒಬ್ರು ಹೇಳ್ತಾ ಇದ್ರು ಈಗ ಊಟ ಮಾಡ್ತಾ ಕೂತಾಗ, ಸರ್ ದಾವಣಗೆರೆಯಲ್ಲಿ ಒಳ್ಳೆ ಟೀಮ್ ಇದೆ ಸರ್, ಎಲ್ಲರೂ ವಾಲಂಟ್ರಿಯಾಗಿ ಅವ್ರವ್ರ ಕೆಲಸ ಚೆನ್ನಾಗಿ ಮಾಡಿದ್ರು, ಒಳ್ಳೆ ಸಂಘಟನೆ ಇದೆ ಅಂತೇಳಿ ಒಬ್ಬರು ತುಮಕೂರು ನರಸಿಂಹರಾಜ್ ಇದ್ದಾರೆ, ಅಲ್ಲಿ ತುಮಕೂರು ಅಧ್ಯಕ್ಷ ನನ್ನ ಜೊತೆ ಪಕ್ಕದಲ್ಲಿ ಕೂತಾಗ ಹೇಳಿದ್ರು. ಸೊ ನೋಡಿ, ಅವ್ರು ಸುಮ್ಮನೆ ಕೂತ್ಕೊಳ್ತಾರೆ, ಎಲ್ಲ ಕಾರಲ್ಲಿ ಹೋಗ್ತಾ ಮಾತಾಡ್ತಾರೆ. ಸೊ ಏನಾಗುತ್ತೆ, ದಾವಣಗೆರೆ ಜಿಲ್ಲೆಯ ಗೌರವ ಹೆಚ್ಚಾಗುತ್ತೆ. ಸೊ ಹಾಗಾಗಿ ನೀವು ಮಾಡೋ ಕೆಲಸದ ಮೂಲಕ ಸೊ ಖಂಡಿತ ಆ ಕೆಲಸಗಳಾಗಲಿ. ಇನ್ನಷ್ಟು ಕೂಡ ರಚನಾತ್ಮಕವಾಗಿರುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ. ನಿಮ್ಮ ಇನ್ವಾಲ್ವ್ಮೆಂಟು ಸಂಘಟನೆ ಜೊತೆ ಇರ್ರಿ. ಹಿರಿಯರು, ಅನುಭವಗಳು ಮತ್ತು ಕಿರಿಯರ ಕ್ರಿಯಾಶೀಲತೆ ಸೇರಿ
ಈ ಸಂಘಟನೆಗೆ ಇನ್ನಷ್ಟು ಕೂಡ ಹೊಸ ಮೆರುಗನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಿ ಎನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ವೀರೇಶ್ ಒಡೆನ್ಪುರ್ ಅವರು 2ನೇ ಬಾರಿಗೆ ಅಧ್ಯಕ್ಷರಾಗಿ ಕೂಡ ಈ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಖಂಡಿತ ಮನೆ ಕೂಡ ಅವ್ರದ್ದೇನೋ ಸಮಸ್ಯೆ ಆಗಿತ್ತು, ಆ ಸಮಸ್ಯೆ ಜೊತೆ ಸಚಿವರು ನಾವೆಲ್ಲ ಕೂಡ ಕೈ ಜೋಡಿಸಿದ್ವಿ. ಸೊ ಖಂಡಿತ ಎಲ್ಲ ಕೂಡ ಒಳ್ಳೆಯದಾಗಿದೆ, ಒಳ್ಳೆಯದಾಗುತ್ತೆ. ಏನೇನೋ ಇರ್ತಾವಲ್ಲ, ಚುನಾವಣೆ ಅಂತ ಬಂದಮೇಲೆ ಎಲ್ಲದೂ ಇರ್ತದೆ. ಆದರೆ ನಿಮ್ಮ ವೀರೇಶ್ ಥರ ನಾನು ಬುದ್ಧಿವಂತಲ್ಲ, ಅದೇ ನನ್ನ ದಡ್ತನ ಇರೋದು. ಸೊ ನನ್ನನ್ನು ತಗೊಂಡೋಗಿ ಶಿವಮೊಗ್ಗದಿಂದ ಕೋಲಾರಕ್ಕೆ ಹಾಕಿದ್ರು, ಮತ್ತು ಕೋರ್ಟ್ಗೆ ಹೋಗಿ ಬೆಂಗಳೂರಿಗೆ ಬಂದೆ, ಏನೇನೋ ಆಯಿತು, ಇರಲಿ ಬಿಡಿ. ಅದ್ರ ನಡುವೆ ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಆಗಿದ್ದು ಇತಿಹಾಸ. ಹೌದಲ್ಲ? ನನ್ನ ಸಮಸ್ಯೆಗಳು ವೀರೇಶ್ ಯಾಕೋ ಒಂದು ಸಮಸ್ಯೆಗೆ ಟೆನ್ಷನಲ್ಲಿ ಇರ್ತಿದ್ರು. ನಾನು ಹೇಳಿದೆ, ನನ್ನ ಸಮಸ್ಯೆ ಸ್ವಲ್ಪ ಹಂಗೆ ಓದ್ಕೊಳ್ಳಪ್ಪ ಸಾಕು, ಮತ್ತು ಈ ಹುದ್ದೆನಲ್ಲೇ ಇರಲ್ಲ ಅಂತ ಹೇಳೋದು. ಸೊ ಅಷ್ಟು ಸಮಸ್ಯೆಗಳಿರ್ತವೆ, ದಿನ ಕ್ಷಣಕ್ಕೂ ಸಮಸ್ಯೆಗಳ. ಆ ಸಮಸ್ಯೆಗಳನ್ನು ಯಾರಿಗೂ ಹೇಳದೆ ನಾನೇ ಅನುಭವಿಸ್ಕೊಂಡು ನಾವೇ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಅಷ್ಟು ಸುಲಭ ಅಲ್ಲ ಈ ಸಂಘಟನೆಯಲ್ಲಿ ಮುನ್ನಡೆಸೋದು, ತಗೊಂಡೋಗೋದು ಸಮಸ್ಯೆ ಸುಲಭ ಅಲ್ಲ. ಸೊ ಏನೋ ಒಂದು ಗಾಡ್ ಗಿಫ್ಟ್, ಏನಾದರೂ ಬರಲಿ ಹೆದರ್ಕೊಳ್ಳೋದು ಬೇಡಪ್ಪ, ಒಂದು ವಿಲ್ ಪವರ್ ದೇವ್ರು ಕೊಟ್ಟಿದ್ದಾನೆ, ಕೇರೇ ಮಾಡಲ್ಲ. ಸೊ ನೌಕರರಿಗೋಸ್ಕರ ಅದು ಬೇಕಾದಿರಲಿ, ಬಟ್ ಸಿಟ್ಟುಗಿಟ್ಟು ಮಾಡ್ಕೊಳ್ಳದೆ ಕೂಲಾಗಿ ಈ ಸಂಘಟನೆ ತೆಗೆದುಕೊಂಡು ಹೋಗುವಂಥ ಅವಕಾಶವನ್ನು ಭಗವಂತ ನಮ್ಮ ತಾಯಿಯವರೆಲ್ಲ ಕಲ್ಪಿಸ್ಕೊಟ್ಟಿದ್ದಾರೆ. ಖಂಡಿತ ಆ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ 27ನೇ ತಾರೀಕು ರಿಸಲ್ಟ್ ಬಂತು. ಈಗಾಗಲೇ 6ನೇ ಜಿಲ್ಲೆ ಪ್ರವಾಸ. ಈಗ ಮತ್ತೆ ಈ ತಿಂಗಳು ಟಿ ಪಿ ನೋಡ್ಬಿಟ್ರೆ ಫುಲ್ಲು ಶೆಡ್ಯೂಲ್ ಬ್ಯುಸಿ, ಬಿಡೋದಿಲ್ಲ ಕೇಳೋದಿಲ್ಲ, ಏನೂ ಮಾಡೋಂಗಿಲ್ಲ, ಹೋಗಲೇಬೇಕು. ನನ್ನ ಕಷ್ಟ ನನ್ನ ಸಮಸ್ಯೆ ಹೇಳ್ತಾರೆ. ಅಧ್ಯಕ್ಷ ತುಂಬ ಸುಸ್ತಾಗಿದೆ ಕಂಡ್ರೆ ರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ, ಮತ್ತು ಅವರೇ ಪ್ರೋಗ್ರಾಮಿಗೆ ಕರೀತಾರೆ. ಸೊ ಇಡೀ ದಿನ ಹೋಗ್ಬಿಡುತ್ತೆ. ಸೊ ಎನಿವೆ ನೌಕರ ಸಂಘಟನೆಗೆ ನಮ್ಗೆ ಅವಕಾಶ ಕೊಟ್ಟಾಗ 6 ಲಕ್ಷ ಜನಕ್ಕೆ ಸಿಗೋ ಅವಕಾಶ ನಂಗೆ ಸಿಕ್ಕಿದೆ. ಸೊ ಹಾಗಾಗಿ ನನ್ನ ಸಮಸ್ಯೆಗಳನ್ನ ಯಾರ ಹತ್ರ ಹೇಳ್ಕೊಳ್ಳೋದು ಬೇಡ. ನಾನು ನನ್ನ ಸಮಸ್ಯೆ ನನ್ನಲ್ಲೇ ಅರ್ಥೈಸ್ಕೊಂಡು ನಾನು ನೌಕರಿಗೋಸ್ಕರ ಚೆನ್ನಾಗಿರೋ ಕೆಲಸ ಮಾಡಬೇಕಾಗ್ತದೆ. ಆ ಕೆಲಸವನ್ನು ಖಂಡಿತ ಮಾಡ್ತೇನೆ. ಇವತ್ತಿನ ಪದಾಧಿಕಾರಿಗಳ ಪದಗ್ರಹಣ ಚೆನ್ನಾಗಾಗಲಿ, ನಮ್ಮೆಲ್ಲರ ಹಿರಿಯರ ಮಾರ್ಗದರ್ಶನಗಳಿಂದ ಒಳ್ಳೆ ಕೆಲಸವನ್ನು ಈ ಜಿಲ್ಲೆಯಲ್ಲಿ ಆಗಲಿ. ಇನ್ನೂ ಏನೇನು ಒಳ್ಳೊಳ್ಳೆ ಕೆಲಸ ಮಾಡ್ತೀರಾ ಆ ಎಲ್ಲ ಜೊತೆ ಕೂಡ ನಾವು ಇರ್ತೀವಿ. ಈಗ ಸ್ಪೋರ್ಟ್ಸ್ ಎಲ್ಲ ಕೇಳ್ತಾಯಿದ್ರು ಪರಶುರಾಮ್ ಇವರೆಲ್ಲ, ಸ್ಪೋರ್ಟ್ಸನ್ನು ಕೇಳ್ದಲ್ಲೇ ಕೊಟ್ಟಿದ್ದೀವಿ ನಾವು ನಿಮಗೆ. ನಾನು ರಾಜ್ಯದ ಅಧ್ಯಕ್ಷನಾಗಿ 5 ವರ್ಷ, ನಾನು ಜಿಲ್ಲೆಯಲ್ಲೇ ಸ್ಪೋರ್ಟ್ಸ್ ಮಾಡೋಕ್ಕಾಗಿಲ್ಲ ರೀ. ನಾನೆಲ್ಲ ಬೇರೆ ಕಡೆ ಕೊಡೋದು, ಇದೇ ನಮ್ಮ ಸ್ವಾರ್ಥ ಇಲ್ಲ ಅನ್ನೋದಕ್ಕೆ ಉದಾಹರಣೆ. ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಮಾಡೋಕ್ಕಾಗಿಲ್ಲ, ದಾವಣಗೆರೆಯಲ್ಲೇ ಹಾಗಂತ ನಮ್ಮಲ್ಲಿ ಫೆಸಿಲಿಟಿ ಚೆನ್ನಾಗಿದೆ ಎಲ್ಲ. ಸೊ ಬಟ್ ಮುಂದಿನ ದಿನಗಳಲ್ಲಿ ಖಂಡಿತ 5 ವರ್ಷದಲ್ಲಿ ಒಂದು ಟೈಮಲ್ಲಿ ನಿಮ್ಮ ದಾವಣಗೆರೆ ಜಿಲ್ಲೆಗೆ ಕೊಡ್ತೀವಿ, ಯೋಚನೆ ಮಾಡೋದು ಬೇಡ, ಕೊಟ್ಟೇ ಕೊಡ್ತೀವಿ. ಅದನ್ನು ತೀರ್ಮಾನವನ್ನು ಮಾಡೋಣ. ಬೆಂಗಳೂರೇನಿಲ್ಲ, ನನಗೆ ಕೂಡ ಒಂದಿಷ್ಟು ಕಮಿಟ್ಮೆಂಟ್ ಇದೆ. ಬೇರೆ ಬೇರೆ ಜಿಲ್ಲೆಗೆ ಅಶ್ಯೂರ್ ಮಾಡಿದ್ವಿ. ಲಾಸ್ಟ್ ಟೈಮ್ ಕೂಡ ಶಿವಮೊಗ್ಗ ಅಂದ್ವಿ, ಮತ್ತೆ ಅವ್ರು ರಿಕ್ವೆಸ್ಟ್ ಮಾಡಿ ಬೆಂಗಳೂರಿಗೆ ಹೋಗ್ತಿದ್ದಾರೆ. ಸೊ ನೋಡೋಣ, ಇನ್ನೂ ಟೈಮ್ ಇದೆ. ಒಂದು 3-4 ಜಿಲ್ಲೆ ರಿಕ್ವೆಸ್ಟ್ ಇದೆ. ಮಂಗಳೂರು, ದಕ್ಷಿಣ ಕನ್ನಡ, ಹಾಗೆ ಶಿವಮೊಗ್ಗ ಮತ್ತು ತುಮಕೂರು, ಹಾಗೆ ಬೆಂಗಳೂರು ಆ್ಯಂಡ್ ದಾವಣಗೆರೆ. ಸೊ ಅವ್ರ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಅದನ್ನು ಡಿಸೈಡ್ ಮಾಡ್ತೀವಿ. ಯೋಚನೆ ಮಾಡೋದು ಬೇಡ. ನಿಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಗೌರವ ತರುವ ರೀತಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡೋಣ ಅಂಥೇಳಿ ಮತ್ತೊಮ್ಮೆ ವೀರೇಶ್ ಒಡೆನ್ಪುರ್ ಅವರು ಹೋಲ್ ಟೀಮ್ ತಾಲೂಕು ಅಧ್ಯಕ್ಷರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ. ಹಾಗೆ ಜೊತೆ ಭಾಳಷ್ಟು ಒಳ್ಳೆ ಹುಡುಗರು ಈ ಸಲ, ಯಾಕೋ ನನಗೆ ಕೂಡ ಬೇಸರ ಇತ್ತು. ನನಗೆ ಲಾಸ್ಟ್ ಟೈಮು ನನಗೆ ರಾಜ್ಯಾಧ್ಯಕ್ಷ ಆಗಬೇಕಾದ್ರೆ ನಾರ್ತ್ ಕರ್ನಾಟಕ ನನ್ನ ಜೊತೆ ತುಂಬ ಕೈ ಹಿಡಿತು ಅಂದರೆ ನಿರೀಕ್ಷೆಗೂ ಮೀರಿದು ಬೆಂಬಲ ಕೊಡ್ತು. ಈ ಸಲ ನನಗೆ ಸೌತ್ ಕರ್ನಾಟಕದಲ್ಲಿ ತುಂಬ ಸಪೋರ್ಟ್ ಸಿಕ್ತು, ನಂಗೆ ಹೆಚ್ಚಿನ ಸಪೋರ್ಟು. ಆದರೆ ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ನಮ್ಮ ವೀರೇಶ್ ಅವರು ತುಂಬ ನನ್ನ ಜೊತೆ ಸಪೋರ್ಟ್ ಮಾಡಿದ್ರು. ಆದರೆ ನಂಗೆ ಬೇಕಾದರೆ ಕೆಲವರು ನಮ್ಮ ಕೈಗೆ ಸಿಗ್ತಿರ್ಲಿಲ್ಲ ಎಲೆಕ್ಷನ್ ಬಂದರೆ. ಸೊ ನನಗೊಂದು ಸಲ ಅನ್ನಿಸ್ತು, ಬೇಜಾರು ಅನ್ನಿಸ್ತು, ಏನಪ್ಪ ಪಕ್ಕದ ಜಿಲ್ಲೆ ನಮ್ಮ ಕಡೆಯವರು ಅನ್ನೋ ಅಭಿಮಾನಗಳೇ ಕಡಿಮೆ ಇರ್ತಿತ್ತು. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟು ಓಟ್ ತೊಗೊಂಡು ಗೆಲ್ಲಬೇಕಂತ ಎಲ್ಲೋ ಕೂಡ ನನಗೂ ಬೇಜಾರು. ಏನು ಚುನಾವಣೆಯಲ್ಲಿ ಗೆದ್ದಿದ್ದೀನಿ ಅಂದರೆ ಒಂದು ಡೆಮಾಕ್ರಸಿ ಗೆಲ್ಲುವಷ್ಟೇ. ಖುಷಿ ಇದೆಯಾ? ಖುಷಿ ಇಲ್ಲ. ನಾವು ಕೆಲಸ ಮಾಡೋದಲ್ಲೇ 57 ಓಟ್ ಲೀಡಲ್ಲಿ ಗೆದ್ದಿದ್ವಿ. ಕೆಲಸ ಮಾಡಿ 67 ಓಟ್ 65 ಓಟ್ ತೊಗೋಬೇಕಂದ್ರೆ ಏನ್ರಿ ವ್ಯವಸ್ಥೆ ಇದು? ಎಲ್ರಿ ಹೋಗಿ ನಿಂತಿದ್ದೀವಿ? ಹೆಂಗ್ರಿ ಸಂಘಟನೆ ಮಾಡಬೇಕು, ಹೆಂಗ್ರಿ ಕೆಲಸ ಮಾಡಬೇಕು? ನಾನು ಇವತ್ತು ಮನೆ ಬಿಟ್ಟು 15 ದಿವಸ ಇವತ್ತು ಹೋಗ್ತಾಯಿದ್ದೀನಿ ಶಿವಮೊಗ್ಗಕ್ಕೆ. ಏನು ಹೇಳಿ, ಫ್ಯಾಮಿಲಿ ಜೊತೆ ಇವತ್ತು ಮಕ್ಕಳೆಲ್ಲ 5 ವರ್ಷ 7ನೇ 5th ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡು ಆಗೋದೇ ಇಲ್ಲ ರೀ. ಫೋನಲ್ಲಿ ಮಾತಾಡೋಕ್ಕೆ ಟೈಮ್ ಇರಲ್ಲ, ಅಷ್ಟು ಕೆಲಸ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಬೇಕಲ್ಲಪ್ಪ. ಇನ್ನೂ ನಾನು ಇವತ್ತು ನಿಮಗೆ ಚಾಲೆಂಜ್ ಮಾಡ್ತೀನಿ, ಮುಂದಿನ ಜನ್ರೇಷನ್ ತೊಗೊಂಬನ್ರಿ ನೀವು. 24/7 ಸಂಘಟನೆಗೋಸ್ಕರ ಕೆಲಸ ಮಾಡೋನು ಯಾವನ ಕರ್ಕೊಂಬನ್ನಿ, ನಾನು ಈಗಲೇ ರಾಜೀನಾಮೆ ಕೊಟ್ಟು ಹೊರಟೋಗ್ಬಿಡ್ತೀನಿ. ಆಗ್ತಾಯಿಲ್ಲ, ಹುಡುಗರು ಸಿಗ್ತಾ ಇಲ್ಲ ಕಣ್ರಿ. ಎಲ್ಲ ಸ್ವಂತ ಶನಿವಾರ ಭಾನುವಾರ ಬಂದರೂ ರಜೆ, ಕುಟುಂಬ, ಫ್ಯಾಮಿಲಿ ಲೈಫ್, ಅರೆ ಎಲ್ಲ ಇಲ್ಲ. ನಮಗದೇನೋ ಈ ಪೊಸಿಷನಿಗೆ ಬಂದಮೇಲೆ ಅದೇನು ಗೊತ್ತಿಲ್ಲ ನಮಗೆ. ನಮ್ಮ ಜಮೀನುಗಳು ನೋಡೋಕೆ 1 ವರ್ಷಕ್ಕೊಂದು ಸಲ ಹೋಗ್ತೀನಿ ನಾನು. ಹೋದರೆ ತೋಟ ನೋಡೋಕ್ಕಾಗಲ್ಲ. ಬರೀ ಇದೇ ನಮ್ಮ ಲೈಫ್ ಆಗಿದೆ. ಸೊ ಯಾಕೆ ಮಾತು ಹೇಳ್ತೀನಿ ಅಂದರೆ, ಇಷ್ಟೆಲ್ಲ ಕೆಲಸ ಮಾಡಿ ಏನಪ್ಪ ಇದು ವ್ಯವಸ್ಥೆ ಅಂದರೆ, ಎಲ್ಲ ಒಂದು ಕಡೆ ಒತ್ತಡ, ಎಲ್ಲ ಒಂದು ಕಡೆ ಆಮಿಷಗಳು, ವ್ಯವಸ್ಥೆಗಳು ಕೆಟ್ಟೋಗಿದೆ. ಸುಧಾರಣೆ ಮಾಡೋದು ಯಾರು ಮಾಡಬೇಕು?
ಹಿಂದೆ ಬಸವರಾಜಪ್ಪನವರು ನೀವೆಲ್ಲ ಇದ್ದಾಗ ಇರಲಿಲ್ಲಣ್ಣ, ಈಗೆಲ್ಲ 3 ಲಕ್ಷದವರೆಗೆ ಬಂದು ನಿಂತ್ಬಿಟ್ಟಿದೆ ವ್ಯವಸ್ಥೆ. ನಿಮಗೂ ಗೊತ್ತಿದ್ದು, ನೀವು ಕೇಳಿದ್ರಿ ನನಗೆ, ಹೆಂಗೆ ವ್ಯವಸ್ಥೆ ಇದು ಆಗೋದಿಲ್ಲಲ್ಲ? ಹೆಂಗ್ರಿ ಕೆಲಸ ಮಾಡೋರಿಗೆ ಬೆಲೆ ಇಲ್ಲಿದೆ ರೀ. ತಾಲೂಕಲ್ಲೂ ಅದೇ ಹಣೆ ಬರೋ, ಜಿಲ್ಲೆಲ್ಲೂ ಅದೇ ಹಣೆ ಬರೋ, ರಾಜ್ಯದಲ್ಲೂ ಅದೇ ಆಗಬೇಕಲ್ಲ. ಇದಕ್ಕೆ ಸುಧಾರಣೆ ನಾನು ತಲೆ ಕೆಡ್ಸ್ಕೊಂಡಿದ್ದೀನಿ. ₹1 ಚಾ ಕುಡಿದಂಗೆ ಗೆಲ್ಲಬೇಕು ಎಲ್ಲವನ್ನು ಇನ್ಮೇಲೆ, ಅಷ್ಟೇ ಮಾಡಬೇಕದು. ಅದು ನನ್ನ ಕನಸಿದೆ, ಬಿಡೋದಿಲ್ಲ ಅದು. ನಾನು ಈ ಟರ್ಮ್ ತಂದೆ ತರ್ತೀನಿ, ನಾವು ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಅದು ಆಗಬೇಕು. ಯಾರು ಜನರಾಗಿದ್ದಾನೆ, ಯಾವನು ಕೆಲಸ ಮಾಡ್ತಾನೆ ಅವನು ಅಧ್ಯಕ್ಷ ಆಗ್ಬೇಕಪ್ಪ, ಅಷ್ಟೇ. ದುಡ್ಡಿರೋರು, ಅಧಿಕಾರ ಇರೋರು, ಮಾಫಿಯಾಗಳು, ರಿಯಲ್ ಎಸ್ಟೇಟ್ ಮಾಫಿಯಾ ದುಡ್ಡಿರೋರು ಯಾವನಂತ ಕಲೆಕ್ಟ್ ಮಾಡಿ 10-15 ಕೋಟಿ ಖರ್ಚು ಮಾಡೋರು ಈ ಸಂಘಕ್ಕೆ ಬಂದರೆ ಏನು ಮಾಡೋಕ್ಕಾಗ್ತದೆ? 10-15 ಕೋಟಿ ಡ್ರಾ ಮಾಡ್ತಾರೆ, ಟ್ರಾನ್ಸ್ಫರ್ ಯಾರೋ ಬರ್ತಾರೆ. ಈಗ ವೀರೇಶ್ಗೇನೋ ಆಯಿತು, ನಾನು ಒಂದು 5 ಲಕ್ಷ ಇಸ್ಕೋಬೋದಿತ್ತು, ನಾವು ಇಸ್ಕೊಳ್ಳಲ್ಲ. ಇದೇ ನನ್ನ ಪ್ರಾಬ್ಲಮ್ಮು, ನನ್ನ ವೀಕ್ನೆಸ್ಸೇ ಇದು. ನೋ ಪ್ರಶ್ನೆನೇ ಇಲ್ಲಪ್ಪ. ಅದು ಯಾವನೇ ಇಡೀ ರಾಜ್ಯದಲ್ಲಿರಲಿ, ಒಂದು ಸಿಂಗಲ್ MP ಷಡಾಕ್ಷರಿ ಅವರು ಕೆಲಸಕ್ಕೋಸ್ಕರ ಕೊಟ್ಟಿದ್ದೀನಿ ಅಂತ ಒಂದು ಉದಾಹರಣೆ 5 ವರ್ಷದಲ್ಲಿ ತೋರಿಸಿದ್ರೆ ಈ ಹುದ್ದೆಲಿ ಒಂದು ಕ್ಷಣ ಕೂಡ ಇರಲ್ಲ. ನಂದಂಗೆ ನಾನು ಇಷ್ಟನೇ ಕೊಡಲ್ಲ. ಯಾಕೆ ಬೇಕು? ನೀವು ಒಳ್ಳೆ ಕೆಲಸ ಮಾಡ್ರಯ್ಯ, ಬೆಂಬಲಿಸಿ ಅಷ್ಟೇ. ನೀವು ಶಾಲು ಹಾರಕ್ಕೆ ಬಂದರೂ ನಮ್ಗೆ ಅಲರ್ಜಿ, ಏನೂ ತರಬೇಡ್ರಪ್ಪ, ಬಂದು ಚೆನ್ನಾಗಿ ಮಾತಾಡಿ ಟ್ರೀಟ್ ಮಾಡಿ, ಅಷ್ಟೇ. ಇಷ್ಟೇ ನಮ್ಮದು. ಸೊ ಇಷ್ಟು ಮಾಡಿದ್ರೂ ಕೂಡ ಈ ಥರದ್ದಾದಾಗ ಹೊಸ ಹುಡುಗರುಗಳು ಇನ್ನೂ ಅರ್ಥ ಮಾಡ್ಕೊಳ್ಬೇಕು. ಭವಿಷ್ಯದ ಸಂಘಟನೆ ಕಟ್ಟಬೇಕಲ್ಲ. ಈಗಲೇ ದಾರಿ ತಪ್ಪೋರು ಎಲ್ಲಿಗೆ ಹೋಗ್ತೀವಿ? 100 ವರ್ಷದ ಸಂಘಟನೆ. ಸೊ ಇದೆಲ್ಲ ನಮ್ಮ ಕಣ್ಮುಂದೆ ಇದೆ. ಅಷ್ಟು ಸುಲಭ ಇಲ್ಲ, ದೊಡ್ಡ ಸವಾಲು. ಬಟ್ ನಾನು ಸ್ವಲ್ಪ ಒಂದಿಷ್ಟು ಪಾರದರ್ಶಕತೆ, ಪ್ರಾಮಾಣಿಕತೆ ಇರೋದ್ರಿಂದ ನಾನು ಯಾರಿಗೂ ಕೇರು ಮಾಡಲ್ಲ. ಹಂಗಾಗಿ ಒಂದಿಷ್ಟು ಸಂಘಟನೆ ರನ್ ಆಗ್ತಿದೆ ಅಷ್ಟೇ. ಸುಲಭ ಅಲ್ಲ. ಬೇಲಿನೇ ಎದ್ವಲಮೆ ಇದ್ರೆ ಕಳೆದ 5 ವರ್ಷದಲ್ಲಿ ಸರ್ಕಾರಿ ನೌಕರ ಸಂಘದಲ್ಲಿ ಹಗರಣ, ದುಡ್ಡು ಹೊಡೆದಿದ್ದಾರೆ, ಅಧ್ಯಕ್ಷರು ದುಡ್ಡು ತಿಂದ್ಬಿಟ್ಟಿದ್ದಾರೆ. ಹೇಳಂಗೆ ಇಲ್ಲ, ಬ್ಯಾಲೆನ್ಸ್ ಇರೋ ಇಲ್ಲಲ್ಲ, 22 ಕೋಟಿ ಬ್ಯಾಲೆನ್ಸ್ ಇದೆಯಲ್ಲ. ಕೆಲಸ ಮಾಡಿಲ್ಲ ಹೇಳಂಗಿಲ್ಲ, 25 ಆದೇಶ. ಪ್ರವಾಸಗಳನ್ನೇ ಮಾಡಿಲ್ಲ. ದಾವಣಗೆರೆ ರಾಜ್ಯಾಧ್ಯಕ್ಷ ಚುನಾವಣೆಗೆ ಬಿಟ್ಟರೆ ಮತ್ತೆ ಚುನಾವಣೆಗೆ ಬಂದಿದ್ದಾರೆ, ಹೇಳಂಗಿಲ್ಲ. ಅದು ಜಗಳೂರು ಇರಲಿ, ಚನ್ನಗಿರಿ ಇರಲಿ, ನ್ಯಾಮತಿ ಇರಲಿ, ಹೊನ್ನಾಳಿ ಇರಲಿ, ಇನ್ನೊಂದು ತಾಲೂಕಿರಲಿ, ಎಷ್ಟು ಸಲ ರೀ? 2-3 ಸಲ. ದಾವಣಗೆರೆಗೆ ಒಂದು 15 ಸಲ ಬಂದಿದ್ದೀನಿ ನಾನು. ಹೆಂಗೆ ಸಾಧ್ಯ? ನೋಡೋಣ, ಕರೆಸಿ ಬೇರೆ ರಾಜ್ಯಾಧ್ಯಕ್ಷರು ಬರಲಿ ದಾವಣಗೆರೆಗೆ, ತೆಗೀರಿ. ಮಾಜಿ ಅಧ್ಯಕ್ಷಗಳು ಇಲ್ಲಿ ಕೂತಿದ್ದಾರೆ, ವರ್ಷಕ್ಕೊಂದು ಸಲ ಬರೋದು ಕಷ್ಟ ಆಯಿತು, ಇನ್ನು 5 ವರ್ಷದ ಕತೆ ಬಿಡಿ. ನಾನೊಂದು 15 ಸಲ ಬಂದಿದ್ದೀನಿ 5 ವರ್ಷದಲ್ಲಿ ಕಾರ್ಯಕ್ರಮಗಳಿಗೋಸ್ಕರ. ಸೊ ಇದು ಸಂಘಟನೆ. ಸೊ ಇದನ್ನೆಲ್ಲ ತಾವು ಅರ್ಥ ಮಾಡ್ಕೊಳ್ತೀರಾ ಅಂತೇಳಿ ಭಾವಿಸ್ತೇವೆ. ಇದೆಲ್ಲ ಕೂಡ ತಿಳ್ಕೊಂಡು ಮುಂದೆ ಸುಧಾರಣೆ ತರೋ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಆ ಕೆಲಸದ ವಿಚಾರದಲ್ಲಿ ನಾನು ಕೂಡ ಮುಂದೆ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಾಗಲಿ. ಬೀಳ್ಕೊಡುಗೆ ಕೊಟ್ಟವ್ರಿಗೆ ಕೂಡ ಬೀಳ್ಕೊಡುಗೆ ಆಯಿತು ಅಂತ ಹೇಳಿ ಖುಷಿ ಪಡಬೇಡಿ. ಮುಂದೆ ಸಂಘಕ್ಕೆ ಬರಬೇಕು ಅಂತೇಳಿ ಯೋಚನೆ ಮಾಡಿ, ಹಾಗೆ ಪದಗ್ರಹಣ ತೆಗೆದುಕೊಳ್ಳೋರು ಕೂಡ 5 ವರ್ಷ ಚೆನ್ನಾಗಿ ಕೆಲಸ ಮಾಡ್ತೀನಿ ಅನ್ನುವಂಥ ಸ್ಥಿತಿಯನ್ನು ಇಟ್ಕೊಂಡು ತಾವು ಕೆಲಸವನ್ನು ಮಾಡಿ, ವೀರೇಶ್ ಅವರು ನಿಮ್ಮನ್ನೆಲ್ಲ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಶಕ್ತಿ ಅವರಲ್ಲಿದೆ. ಆ ಕೆಲಸವನ್ನು ಅವ್ರು ಮಾಡಲಿ ಅಂತೇಳಿ ಎಲ್ರಿಗೂ ಕೂಡ ಶುಭ ಆಶಿಸ್ತೇನೆ. ಧನ್ಯವಾದಗಳು. ಹಾಗೂ ರಾಜ್ಯಾಧ್ಯಕ್ಷರಿಗೆ ಹಾಗೂ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ವೀರೇಶ್ ಒಡೆನ್ಪುರ್ ಸರ್ ಅವರಿಗೆ ಗೌರವ ಸಮರ್ಪಣೆ. ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು 2 ಜನ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು. CS ಷಡಕ್ಷರಿ ಅಭಿಮಾನಿ ಬಳಗ ಪ್ರೌಢಶಾಲಾ ವಿಭಾಗ ಇವರಿಂದ ಗೌರವ ಸಮರ್ಪಣೆ. ಸರ್, ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ G ಬಸವರಾಜಪ್ಪ ಸರ್, ಶ್ರೀ K ಶಿವಶಂಕರ್ ಸರ್, ಶ್ರೀ S ಹಾಲೇಶಪ್ಪ ಸರ್, ಶ್ರೀ C ಪರಶುರಾಮಪ್ಪ ಸರ್ ಹಾಗೂ ಶ್ರೀ B ಪಾಲಾಕ್ಷಿರವರಿಗೆ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಗೌರವ ಸಮರ್ಪಣೆ ಈಗ ನಡೆಯುತ್ತೆ. ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವೀರೇಶ್ ಒಡೆನ್ಪುರ್ ಸರ್ ಅವರಿಗೆ ಅಭಿಮಾನಿ ಬಳಗದ ವತಿಯಿಂದ ಗೌರವ ಸಮರ್ಪಣೆ. ವೀರೇಶ್ S ಒಡೆನ್ಪುರ್ ಸರ್ ಅವರಿಗೆ ಗೌರವ ಸಮರ್ಪಣೆ ಅಭಿಮಾನಿ ಬಳಗದಿಂದ. ಸರ್, ದಯಮಾಡಿ ವೇದಿಕೆಯನ್ನು ತೆರವುಗೊಳಿಸ್ಕೊಡ್ಬೇಕು ಸರ್. ನಿಮಗೋಸ್ಕರ ಸಮಯ ಕೊಟ್ಟಿದ್ದೇವೆ, ಉಳಿದ್ರೆ ಸಮಯ ಇದೆ. ದಯಮಾಡಿ ತಮ್ಮ ಕಾರ್ಯದ ನಂತರ ಉಳಿದವರಿಗೆ ವೇದಿಕೆಯನ್ನು ಕೊಡಿ. 5 ಜನ ಮಾಜಿ ಅಧ್ಯಕ್ಷರಿಗೆ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಕೊಂಚ ಬದಲಾವಣೆಯನ್ನು ಮಾನ್ಯ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಮಾಡ್ತಾ ಇದ್ದೇವೆ. ಈಗ ಈ ಸಭೆಯನ್ನು ಉದ್ದೇಶಿಸಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಸದಾ ಹಸನ್ಮುಖಿ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮೆಲ್ಲರ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ವೀರೇಶ್ S ಒಡೆನ್ಪುರ್ ಸರ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವೀರೇಶ್ ಒಡೆನ್ಪುರ್ ಸರ್ ಅವರಿಗೆ ಸಾವಿತ್ರಿಬಾಯಿ ಫುಲೆ ಸಂಘದ ವತಿಯಿಂದ ಸನ್ಮಾನ. ಸರ್, ಗೌರವ ಸಮರ್ಪಣೆ. ಗೌರವ ಸಮರ್ಪಿಸಿರ್ತಕ್ಕಂತಹ ಎಲ್ಲ ಅಭಿಮಾನಿ ಬಳಗಕ್ಕೆ ಸಂಘದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ದಾವಣಗೆರೆ ವತಿಯಿಂದ ಜಿಲ್ಲಾ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜೊತೆಗೆ 2019ನೇ ಸಾಲಿನಿಂದ 2024ನೇ ಸಾಲಿನ ಅವಧಿಯಲ್ಲಿ
ನಿರ್ದೇಶಕರಾಗಿ ಆಗಿರ್ತಕ್ಕಂಥ ಎಲ್ಲ ನಿರ್ದೇಶಕ ಬಂಧುಗಳಿಗೂ ಬೀಳ್ಕೊಡುಗೆ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ನನ್ನ ಹಿತೈಷಿಗಳು, ನನ್ನ ಮಾರ್ಗದರ್ಶಕರು ಹಾಗೂ ಕ್ರಿಯಾಶೀಲ ಹಸನ್ಮುಖಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಎಚ್ ಗಿರಿಗೌಡ ಸರ್ ಅವರೇ, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರು ಹಾಗೂ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಬಳ್ಳಾರಿ ಸರ್ ಅವರೇ, ಹಿರಿಯ ಉಪಾಧ್ಯಕ್ಷರು ಹಾಗೂ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಜುಮ್ಮಣ್ಣವ್ರ ಸರ್ ಅವರೇ, ಬೆಳಗಾಂ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾವುಗಳು ಸರ್ ಅವರೇ, ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಚಡ್ಸಾಳ್ ಸರ್ ಅವರೇ, ನನ್ನ ಆತ್ಮೀಯರು ಹಾಗೂ ಹಿರಿಯರು, ನನ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಎಂ ಇ ರುದ್ರಪ್ಪ ಸರ್ ಅವರೇ, ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥ ಬಸವರಾಜಪ್ಪ ಸರ್ ಅವರೇ, ಕೆ ಶಿವಶಂಕರ್ ಸರ್ ಅವರೇ, ಜಿ ಎಸ್ ಬಸವರಾಜ್ ಸರ್ ಅವರೇ, ಎಸ್ ಹಾಲೇಶಪ್ಪ ಸರ್ ಅವರೇ, ಪರಶುರಾಮಪ್ಪ ಸರ್ ಅವರೇ, ಬಿ ಪಾಲಕ್ಷಪ್ಪ ಸರ್ ಅವರೇ, ಜಿಲ್ಲಾ ಸಂಘದ ಖಜಾಂಚಿಗಳಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸರ್ ಅವರೇ, ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಓಬಳಪ್ಪ ಸರ್ ಅವರೇ, ಚನ್ನಗಿರಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಸರ್ ಅವರೇ, ಹರಿಹರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ ಮಂತೇಶ್ ಸರ್ ಅವರೇ, ಹೊನ್ನಳ್ಳಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಸರ್ ಅವರೇ, ನ್ಯಾಮತಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪ ಜಿಗ್ನಪ್ಪನವ್ರ ಸರ್ ಅವರೇ, NPS ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗನಗೌಡ ಸರ್ ಅವರೇ ಹಾಗೂ ವೇದಿಕೆಯ ಮೇಲೆ ಆಸನಾಗಿರ್ತಕ್ಕಂಥ ಗಣ್ಯಮಾನ್ಯರೇ, ನಿರ್ದೇಶಕ ಬಂಧುಗಳೇ, ನಾಮನಿರ್ದೇಶಿತ ಸದಸ್ಯರೇ, ಒಟ್ಟಾರೆಯಾಗಿ ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಬಾಂಧವರೇ, ಪತ್ರಿಕಾ ಮಿತ್ರರೇ, ಮಾಧ್ಯಮ ವರದಿಗಾರರೇ, ಆತ್ಮೀಯರೇ, ತಮಗೆಲ್ಲ ಗೊತ್ತಿದೆ 2019ನೇ ಸಾಲಿನಿಂದ 2024ನೇ ಸಾಲಿನ ಅವಧಿಯ ಕೊನೆಯ ಒಂದು ವರ್ಷದಲ್ಲಿ ನನಗೆ ಪಾಲಕ್ಷಪ್ಪ ಸರ್ ಅವರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿ ಅವರು ನನಗೆ ಪ್ರಭಾರಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಟ್ರು. ನನಗೆ ಪ್ರಭಾರಿ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆಲ್ಲೋ ಒಂದು ಕಡೆ ಸಂಶಯ ಇತ್ತು, ಇನ್ನು ಅನುಭವ ಇಲ್ಲದಿರ್ತಕ್ಕಂಥ ಇವರಿಗೆ ಈ ಪ್ರಭಾರಿ ಹುದ್ದೆಯನ್ನು ಕೊಟ್ಟರೆ ಹೇಗೋ ಏನೋ ಅಂತ ಒಂದು ಅಳುಕಿತ್ತು ಅವ್ರ ಮನಸ್ಸಲ್ಲಿ. 3 ತಿಂಗಳಲ್ಲಿ ನಾನು ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳ ನಿರ್ದೇಶಕರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಸಂದರ್ಭದಲ್ಲಿ, ಇಲ್ಲ ನೀನು ಜಿಲ್ಲಾ ಸಂಘದ ಅಧ್ಯಕ್ಷನಾಗಿ ಮುಂದುವರಲಿಕ್ಕೆ ಸಮರ್ಥರಿದ್ದೀರಿ, ನೀವು ಮುಂದುವರಿರಿ ಅಂತ ಹೇಳಿ ನನಗೆ ಸಪೋರ್ಟನ್ನು ಮಾಡಿದರು. ನನಗೆ ಒಂದು ಚುನಾವಣೆ, ಆ ಸಂದರ್ಭದಲ್ಲಿ ಚುನಾವಣೆ ಆಯಿತು. ಎಲ್ಲ ನಿರ್ದೇಶಕ ಬಂಧುಗಳು, ಪದಾಧಿಕಾರಿಗಳು ಒಕ್ಕೂಲರಿಂದ ನನಗೆ ಕೈ ಎತ್ತುವ ಮೂಲಕ ನನಗೆ ಆಶೀರ್ವಾದವನ್ನು ಮಾಡಿ 1.5 ವರ್ಷ ನನಗೆ ಅಧ್ಯಕ್ಷ ಸ್ಥಾನ ಅನುಭವಿಸಲಿಕ್ಕೆ, ಸರ್ಕಾರಿ ನೌಕರರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಜೊತೆಗೆ ತಮಗೆಲ್ಲ ಗೊತ್ತಿದೆ, ತದನಂತರ 2024ನೇ ಸಾಲಿನಿಂದ 2029ನೇ ಸಾಲಿನ ಅವಧಿಯಲ್ಲಿ ಚುನಾವಣೆ ಮೂಲಕ ನನ್ನನ್ನು ಎಲ್ಲ ನಿರ್ದೇಶಕ ಬಂಧುಗಳು, ವೃಂದ ಸಂಘದ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು, ಸಮಸ್ತ ಸರ್ಕಾರಿ ನೌಕರರು, ನಿಮ್ಮ ಸೇವೆ ನಮಗೆ ನಮ್ಮ ಜಿಲ್ಲೆಗೆ ಅವಶ್ಯ ಇದೆ, ನೀವು ಜಿಲ್ಲಾಧ್ಯಕ್ಷರಾಗಲೇಬೇಕು, ನೀವು ನಿಲ್ಲಬೇಕು ಅಂತೇಳಿ ನನಗೆ ಕೇಳಿಕೊಂಡಾಗ ನಾನು ಕೂಡ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಚುನಾವಣೆಗೆ ನಿಂತೆ ನನ್ನನ್ನು ಅಭೂತಪೂರ್ವವಾಗಿ ಗೆಲುವನ್ನು ಸಾಧಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಮೊದಲನೇದಾಗಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ಮೇಲೆ ಈ ಚುನಾವಣೆಗಳು ಅಂದರೆ ಈ ವೈಷಮ್ಯಗಳು, ವೈರತ್ವಗಳು ಚುನಾವಣೆಗಳಿಗೆ ಮಾತ್ರ ಸೀಮಿತವಾಗಿರಬೇಕು. ಚುನಾವಣೆ ಮುಗಿದ ನಂತರ ನಾವೆಲ್ಲ ಸರ್ಕಾರಿ ನೌಕರರು, ಚುನಾವಣೆಗೆ ಬರ್ತಕ್ಕಂಥ ಉದ್ದೇಶಗಳು ಇಷ್ಟೇ, ನಾವು ಇಲ್ಲ ಏನನ್ನೋ ಸಾಧನೆ ಮಾಡಬೇಕು ಅಂತ ಚುನಾವಣೆಗೆ ಮತ್ತು ಸರ್ಕಾರಿ ನೌಕರರಿಗೆ ಸಂಘಕ್ಕೆ ಬಂದಿರೋಲ್ಲ. ಬಂದಿರತಕ್ಕಂಥದ್ದು ಸರ್ಕಾರಿ ನೌಕರ ಸೇವೆಯನ್ನು ಮಾಡಲಿಕ್ಕೆ ಒಂದು ಸ್ಥಾನಮಾನಗಳು ಬೇಕಾಗುತ್ತೆ. ಆ ಒಂದು ಸ್ಥಾನಮಾನಗಳನ್ನು ಸಂಘಟನೆಯಲ್ಲಿ ಪಡೆದುಕೊಳ್ಳಲಿಕ್ಕೆ ನಾವು ಚುನಾವಣೆಗೆ ಬಂದಿರ್ತೇವೆ. ಚುನಾವಣೆಗಳನ್ನು ಚುನಾವಣೆಗಾಗಿ ತೆಗೆದುಕೊಂಡ್ರೆ ಒಳಿತು. ಮುಂದೆ ಅದನ್ನು ವೈಷಮ್ಯವನ್ನು ಬೆಳೆಸಿಕೊಂಡು, ವೈರತ್ವವನ್ನು ಬೆಳೆಸಿಕೊಂಡು, ಸ್ವಪ್ರತಿಷ್ಠೆಗೋಸ್ಕರ ನಾವೇನಾದರೂ ಮುಂದೆ ಹೊರದ್ರೆ ನಾವು ಎಲ್ಲೋ ಸರ್ಕಾರಿ ನೌಕರರಾಗಿ ನಮಗೆ ನಾವೇ
ಅನ್ಯಾಯವನ್ನು ಮಾಡಿಕೊಂಡಂತಾಗುತ್ತದೆ. ಹಾಗಾಗಿ ನನಗೆ ಅನ್ನಿಸ್ತಾ ಇದೆ, ನಮ್ಮ ದಾವಣಗೆರೆ ಜಿಲ್ಲಾ ಸಂಘದಲ್ಲಿ ಅಂತಹ ಯಾವುದೇ ವೈಷಮ್ಯಗಳಿಲ್ಲ. ನಾವೆಲ್ಲ ಸರ್ಕಾರಿ ನೌಕರರ ಸಂಘದಲ್ಲಿ ಎಲ್ಲ ನಿರ್ದೇಶಕ ಬಂಧುಗಳು ಎಲ್ಲರೂ ಒಟ್ಟಾರೆಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಇದ್ದೇವೆ. ಹಾಗಾಗಿ ನಾನು ಮುಂದಿನ ದಿನಮಾನಗಳಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘ ಎಲ್ಲರೂ ಒಟ್ಕೂರಲಿನಿಂದ ಒಟ್ಟಾರೆಯಾಗಿ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಆತ್ಮೀಯರೇ, ನಾವು ಉತ್ತಮವಾದಂಥ ಸಂಘಟನೆಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘ, ದಾವಣಗೆರೆ ಜಿಲ್ಲಾ ಸರ್ಕಾರಿ ನೌಕರ ಸಂಘ ಉತ್ತಮವಾದಂಥ ಸ್ಥಿತಿಯಲ್ಲಿದೆ. ಇದಕ್ಕೆ ಮೂಲ ಕಾರಣ, ಈ ಹಿಂದೆ ಹಲವಾರು ಅಧ್ಯಕ್ಷರುಗಳು ನಮ್ಮ ಸಂಘದಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಶಿವಶಂಕರ್ ಸರ್ ಆಗಿರ್ಬೋದು, ಬಸವರಾಜಪ್ಪ ಸರ್ ಆಗಿರ್ಬೋದು, ನೀಲಗಿರಪ್ಪ ಸರ್ ಆಗಿರ್ಬೋದು, ಎಲ್ಲ ಅಧ್ಯಕ್ಷರುಗಳು, ಇವತ್ತು ಹಾಲೇಶಪ್ಪ ಸರ್ ಆಗಿರ್ಬೋದು, ಉತ್ತಮವಾದಂಥ ಕಟ್ಟಡವನ್ನು ಕಟ್ಟಿ ಇವತ್ತು ನಮಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಆಸ್ತಿಯನ್ನು ಮಾಡ್ತಕ್ಕಂಥದ್ದು ಬೇಡ, ಕಟ್ಟಡವನ್ನು ಕಟ್ಸ್ಕೊಂಥದ್ದು ಬೇಡ, ಇರ್ತಕ್ಕಂಥ ಆಸ್ತಿಯನ್ನು ಉತ್ತಮವಾದಂಥ ರೀತಿಯಲ್ಲಿ ಉಳಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅದು ನಮಗೆ ಹೆಮ್ಮೆಯ ವಿಷಯ ಅಂತೇಳಿ ನಾನು ಪರಿಭಾವಿಸಿದ್ದೇನೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಾನು ಕೂಡ ಚೌಟ್ರಿ, ತಮಗೆ ಗೊತ್ತಿದೆ, ಇವತ್ತು ಸಮುದಾಯ ಭವನ ಎಕೋ ಆಗ್ತಾ ಇದೆ. ಕೇವಲ 500ರಿಂದ 600 ಜನಗಳು ಕೂಡಲಿಕ್ಕೆ ಸಿಟ್ಟಿಂಗ್ ಕೆಪಾಸಿಟಿ ಇದೆ. ಅದನ್ನು ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಈಗಾಗಲೇ ಹಿಂದಿನ ಅವಧಿಯಲ್ಲಿ ಒಂದು ಕಡತವನ್ನು ತಯಾರಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೆವು. ಆ ಸಂದರ್ಭದಲ್ಲಿ ಚುನಾವಣೆ ಹತ್ತಿರ ಬಂತು, ಆ ಕಡೆ ಗಮನ ಹರಿಸಲಿಕ್ಕಾಗಲಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಾವು ಸರ್ಕಾರದಿಂದ ಅನುದಾನವನ್ನು ಪಡೆದುಕೊಂಡು ಆ ಚೌಟ್ರಿಯ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ರಿನೋವೇಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಎಂಬ ಮಾತನ್ನು ಕೂಡ ಹೇಳ್ತಾ, ಜೊತೆಗೆ ಆ ಸಮುದಾಯದ ಭವನದ ಪಕ್ಕಕ್ಕೆ ಸ್ವಲ್ಪ ಜಾಗ ಇದೆ. ಆ ಜಾಗದಲ್ಲಿ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿ ಮೇಲೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ನಾವು ಒಂದು ಅತಿಥಿ ಗೃಹವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಜೊತೆಗೆ ನಮ್ಮ ಸಂಘದ ಪದಾಧಿಕಾರಿಗಳ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿದ್ದೇನೆ. ಅದಕ್ಕೂ ಕೂಡ ಎಲ್ಲರೂ ಒಕ್ಕೂರಿನ ಅಭಿಪ್ರಾಯವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಆ ಒಂದು ಅತಿಥಿ ಗೃಹವನ್ನು ಕೂಡ ನಾವು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಯಾಕೆಂದರೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು, ಇವತ್ತು ಶಿವಮೊಗ್ಗದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು, ಸಂಘದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡಿದರೆ ನಮ್ಮ ದಾವಣಗೆರೆ ಪಕ್ಕದ ಜಿಲ್ಲೆಯವರು ನಾವು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಸಂಘ ಮಾದರಿ ಸಂಘವನ್ನಾಗಿ ಶಿವಮೊಗ್ಗ ಜಿಲ್ಲೆಯನ್ನು ಮಾದರಿಯಾಗಿ ನಾವು ತೆಗೆದುಕೊಂಡು ಇಲ್ಲೇ ಮುಂದಿನ ದಿನಮಾನಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಜೊತೆಗೆ ಇನ್ನೂ 5 ವರ್ಷಗಳ ಕಾಲ ನಮ್ಮ ದಾವಣಗೆರೆ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಎಲ್ಲರೂ ಒಟ್ಟಾರೆಯಾಗಿ ಸ್ಪಂದಿಸೋಣ. ನಾನು ಬೆಳಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡಬೇಕಾದ್ರೆ ಹಲವಾರು ವಿಚಾರಗಳನ್ನು ಪ್ರಸ್ತಾವವನ್ನು ಮಾಡಿದ್ದೇನೆ. ಹಲವಾರು ಸಂಘಟನೆ ಹಿಂದಿನ ಅವಧಿಯಲ್ಲಿ ಏನು ಮಾಡಿದೆ, ಮುಂದಿನ ನಮ್ಮ ಗುರಿಗಳೇನು, ಆ ಎಲ್ಲ ಗುರಿಗಳನ್ನು ಮುಟ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ. ಜೊತೆಗೆ ಇವತ್ತು ಎಲ್ಲ ತಾಲೂಕು ಅಧ್ಯಕ್ಷರು ಬಂದಿದ್ದಾರೆ, ಎಲ್ಲ ನಮ್ಮ ಹಳೆಯ ನಿಕಟಪೂರ್ವ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಅವರ ಎಲ್ಲರ ಸಲಹೆಗಳನ್ನು, ಅವರ ಒಂದು ಸೂಚನೆಗಳನ್ನು ನಾವೆಲ್ಲ ತೆಗೆದುಕೊಂಡು ಒಟ್ಟಾರೆಯಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಯಾವ ರೀತಿಯ ಕಾರ್ಯವನ್ನು ನಾನು ಮಾಡಬೇಕು ಅಂಥೇಳಿ ಮುನ್ನೋಟವನ್ನು ತಿಳಿಸಿರುವಂತಹ ಹಾಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವೀರೇಶ್ ಒಡೆಯನ್ಪುರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಮಾಜಿ ಜಿಲ್ಲಾಧ್ಯಕ್ಷರುಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ.
ದಾವಣಗೆರೆ ಜಿಲ್ಲಾ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಸರ್ವರಿಗೂ ವಂದನಾರ್ಪಣೆಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.